ನೆನಪಿರಲಿ, ಅಗ್ನಿನಾಥನಿಗೆ ಪ್ರಹರಿ ವಿದ್ಯೆ ಗೊತ್ತು. ತನ್ನನ್ನು ಆಶೀರ್ವದಿಸಿ ಕಾಮಾಕ್ಯ ಮಂದಿರದಿಂದ ಹೊರಕ್ಕೆ ಕಳಿಸಲಿದ್ದ ಕಡೆಯ ಗಳಿಗೆಯಲ್ಲಿ ವೃದ್ಧ ಅಘೋರಿ ಯಂತ್ರನಾಥರು ಆಡಿದ ಮಾತುಗಳು ಅಂಥ ಅನಾಹುತಕಾರಿ ಮಾಟಗಾತಿ ತೇಜಮ್ಮನ ಎದೆಯನ್ನೇ ನಡುಗಿಸಿ ಹಾಕಿದ್ದವು. ಪ್ರಹರಿಯ ಮಾತು ಕೇಳಿಯೇ ತೇಜಮ್ಮನ ಮೈಮೇಲೆ ಮುಳ್ಳೆದ್ದಂತಾಗಿತ್ತು. ಒಂದು ಪ್ರಹರಿಯೇನು, 1000 ಪ್ರಹರಿಗಳನ್ನು ಬೇಕಾದರೂ ಮಡಚಿ ಮಗ್ಗುಲಲ್ಲಿಟ್ಟುಕೊಂಡು ಬಿಡುವಂತಹ ಮಹಾವಿದ್ಯೆಯಾದ ಮಾರ್ಕಾಂಡಿ ತನಗೆ ಒಲಿಯುವುದರಲ್ಲಿತ್ತು. ಇನ್ನು ಕೆಲವೇ ನಿಮಿಷಗಳ ಮಾತು. ಒಂದೇ ಒಂದು ಸಲ ಮಾರ್ಕಾಂಡಿ ಕೈವಶವಾಗಿ ಬಿಟ್ಟಿದ್ದರೆ ಬೆಂಗಳೂರಿನ ದಿಕ್ಕಿಗೆ ತಲೆ ಕೂಡ ಹಾಕದೆ ಅಲ್ಲಿರುವ ಸಾತ್ವಿಕ ವಾಮಚಾರಿಗಳನ್ನೆಲ್ಲ ಕುಳಿತಲ್ಲಿಂದಲೇ ಧೂಳಿಪಟ ಮಾಡಿಬಿಡಬಹುದಾಗಿತ್ತು. ಇನ್ನೂ ಸರಿಯಾಗಿ ನೆತ್ತಿಯ ಮಾಸು ಆರದ ಹುಡುಗಿ ನಿಹಾರಿಕಾ, ಅವಳನ್ನು ತಂದು ನನ್ನ ಮುಂದೆ ನಿಲ್ಲಿಸುವ ಸಾಹಸವೇ ಮುದುಕ ಶಾಸ್ತ್ರಿಗೆ. ಇದೆಲ್ಲ ಅನಾಹುತದ ಮೂಲವೇ ಅವನನ್ನು ಹೊಣೆಯಲೇಬೇಕು. ಬೆಂಗಳೂರಿಗೆ ನಾನು ಕಾಲಿಡುವ ಮೊದಲು ಶ್ರೀರಂಗಪಟ್ಟಣದ ಮಹಾಸ್ಥಾವರವನ್ನು ನೀರು ಪಾಲು ಮಾಡಿಯೇ ಮುಂದಕ್ಕೆ ಹೆಜ್ಜೆ ಇಡಬೇಕು. ಅಲ್ಲಿಗೆ ಆ ಮುದುಕ ಶಾಸ್ತ್ರಿಯ ಸರ್ವಶಕ್ತಿಯೂ ಉಡುಗಿ ಹೋಗುತ್ತದೆ. ಆಮೇಲೆ ನಿಹಾರಿಕಾಳದ್ದು ಎಷ್ಟು ಹೊತ್ತಿನ ಮಾತು. ಅವಳು ಮಾಡಿದ್ದರೆ ಏನು ಮಹಾಸಾಧನೆ ಮಾಡಿದ್ದಾಳು. ಸ್ಮಶಾನಕ್ಕೆ ಕಾಲಿಡಲು 4 ಜನ ಮಾಂತ್ರಿಕರ ಬೆನ್ನಾಸರೆಬೇಕೆಂದು ತಿರುಗಿ ನೋಡು ಹುಡುಗಿ. ನನ್ನ ಹಾಗೆ ಅವಳೇನು ಧೈರ್ಯವಂತಳೇ? ಆಗಷ್ಟೇ ಮೈನೆರೆತು ಮನೆಯ ಹೊಸ್ತಿಲು ಕೂಡ ದಾಟದೆ ಓಡಾಡಿಕೊಂಡಿದ್ದ ತನ್ನನ್ನು ಕಡಂಗಲ್ಲಿನ ಬೆತ್ತಲೆ ಬೈರಾಗಿ ಸಿದ್ಧಿಮಾರಿ ಅದಂತ ಭಯಾನಕವಾದ ರಾತ್ರಿಯಲ್ಲಿ ಕರಡಿ ಗುಡ್ಡದ ಕತ್ತಲಿಗೆ ಕರೆದೊಯ್ದಿದ್ದ. ಅವತ್ತೇನು ತನಗೆ ಮಂತ್ರ ಬರುತ್ತಿತ್ತೆ, ತಂತ್ರ ಬರುತ್ತಿತ್ತೆ. ಸಣ್ಣದೊಂದು ಕಂಪನವೂ ನನ್ನಲ್ಲಿರಲಿಲ್ಲ. ಸಿದ್ಧಿಮಾರಿಯಂತಹ ನಿರ್ದಯಿ ಮಾಂತ್ರಿಕನೇ ನನ್ನ ಧೈರ್ಯ ಕಂಡು ಅವಾಕ್ಕಾಗಿದ್ದ. ಅಧೋಲೋಕದ ಆಳಕ್ಕಿಳಿಯಲು ಬೇಕಾದ್ದು ಕೇವಲ ಮಂತ್ರವಲ್ಲ, ಧೈರ್ಯ. ತನಗಿರುವ ಧೈರ್ಯದಲ್ಲಿ ನಿಹಾರಿಕಾಳಿಗೆ ಇನಿತಾದರೂ ಇದೆಯಾ? ಆದರೆ ತನಗಿಲ್ಲದ ಒಂದು ಅಪರೂಪದ ಅಂಶ ನಿಹಾರಿಕಾಳಲ್ಲಿದೆ. ಅದು ನೆನಪಾದ ಕೂಡಲೇ ಮಾಟಗಾತಿ ತೇಜಮ್ಮ ಅದೇಕೋ ಹರಿಯುತ್ತಿದ್ದ ವಿದ್ಯುತ್ತು ನಿಂತು ಹೋದಂತೆ ಮಂಕಾಗಿ ಬಿಟ್ಟಳು. ನಿಹಾರಿಕಾ ನನ್ನಂತಲ್ಲ, ಅವಳದ್ದು ಕನ್ನೆ ದೇಹ. ಕನ್ನೆ ದೇಹ. ವಾಮ ಜಗತ್ತಿನ ಅನೇಕ ರಹಸ್ಯಗಳ ಪೈಕಿ ಈ ಕನ್ನೆತನದ ರಹಸ್ಯವೂ ಒಂದು. ಹೊರ ಜಗತ್ತಿಗೆ ಪರಮ ಪಾಪಿಗಳು, ಶವಸಾಧಕರು, ಮಾಂಸಭಕ್ಷಕರು, ಕುಡುಕರು, ಮಹಾಕಾಮುಕರು ಎಂದೇ ಗೋಚರವಾಗುವ ಮಾಂತ್ರಿಕರು ಒಂದು ನಿರ್ಣಾಯಕ ಹಂತ ತಲುಪಿದಾಗ ತಮ್ಮ ವಾಮವಿದ್ಯೆಯ ಪ್ರಯೋಗದಲ್ಲಿ ಕನ್ನೆತನಕ್ಕೆ ಕೊಡುವ ಪ್ರಮುಖತೆಯನ್ನು ಖುದ್ದು ತಮ್ಮ ಪ್ರಾಣಕ್ಕೂ ಕೊಡುವುದಿಲ್ಲ. ಇವತ್ತಿಗೂ ಅನೇಕ ಪ್ರಮುಖ ಪ್ರಯೋಗಗಳನ್ನು ಅವರು ಗಂಡಸಿನ ಸ್ಪರ್ಶವೂ ಕಾಣದ ಕನ್ಯೆಯರ ಮೂಲಕವೇ ಮಾಡಿಸುತ್ತಾರೆ. ಪುರುಷರಾಗಿದ್ದ ಪಕ್ಷದಲ್ಲಿ ಅವರು ಈ ಕಾರ್ಯಗಳಿಗೆ ಅಸ್ಖಲಿತ ಬ್ರಹ್ಮಚಾರಿಯನ್ನೇ ಬಳಸುತ್ತಾರೆ. ಸಾತ್ವಿಕ ವಾಮವಿದ್ಯೆಯಿಂದ ಹಿಡಿದು ಅಘೋರ ಲೋಕದ ಅಂತರಾಳದ ತನಕ ಎಲ್ಲವನ್ನೂ ಬಲ್ಲ ಮುದುಕ ಶಾಸ್ತ್ರಿ ನಿಹಾರಿಕಾಳನ್ನು ಸುಮ್ಮನೆ ತನ್ನೆದುರು ಯುದ್ಧಕ್ಕೆ ಅಣಿ ಮಾಡಿಲ್ಲ. ಒಂದಲ್ಲ 100 ಬಾರಿ ಪರೀಕ್ಷಿಸಿಯೇ ಆ ಹುಡುಗಿಯನ್ನು ಆಯ್ಕೆ ಮಾಡಿದ್ದಾನೆ. ಅವಳು ಪುರುಷನ ಗಾಳಿ ಕೂಡ ಸೋಂಕದೆ ಬೆಳೆದ ಸ್ನಿಗ್ಧ ಸುಂದರಿ. ಅವಳಲ್ಲಿ ಕೌಮಾರ್ಯದ ಎಳೆತನವಿದ್ದಂತೆಯೇ ಪರಿಶುದ್ಧತೆಯ ಅಗ್ನಿಯು ಧಗಧಗಧಗಿಸುತ್ತಿದೆ. ಜ್ವಾಲಾಮಾಲಿನಿಯ ಕೃಪೆಯಾದ ಮೇಲಂತೂ ನಿಹಾರಿಕಾ ಹೆಣ್ಣಾಗಿಯೇ ಉಳಿದಿಲ್ಲ. ಅವಳ ದೇಹ ಋತುವಿನ ಅಗ್ನಿಗಳನ್ನು ಮೆಟ್ಟಿ ನಿಂತಿದೆ. ತನ್ನಂತಹ ನಿಸ್ಸೀಮ ಮಾಟಗಾತಿಯ ಮುಂದೆ ಜೀವಮಾನದಲ್ಲೆಂದಾದರೂ ಆ ನಿಹಾರಿಕಾ ಎಂಬ ಹುಡುಗಿ ಸುಮ್ಮನೆ ಕಾಲೂರಿ ನಿಲ್ಲಬಲ್ಲವಳು ಅಂತಾದರೆ ಅವತ್ತವಳಿಗೆ ಆ ಶಕ್ತಿಯನ್ನೀಯುವುದು ಅವಳ ಕನ್ನೆತನವೇ ಹೊರತು ಅವಳು ಈ ತನಕ ಕಲಿತ ತಂತ್ರ ಮಂತ್ರಗಳಲ್ಲ. ನಿಹಾರಿಕಾಳ ಎಲ್ಲ ಮಂತ್ರಗಳಿಗೂ ನನ್ನಲ್ಲಿ ಪ್ರತಿಮಂತ್ರವಿದೆ. ಎಂಥ ಪ್ರಯೋಗವನ್ನಾದರೂ ದೀಕ್ಷೆಯಿಂದ ಮಾಡಿ ಮುಗಿಸಬಲ್ಲ ಧೀಶಕ್ತಿ ಇದೆ. ಅವತ್ತು ಕಡೆಂಗಲ್ಲಿನ ಕರಡಿಗುಡ್ಡದ ವಿಶಾಲ ಬಂಡೆಯ ಮೇಲೆ ಕಾರ್ಗತ್ತಲು ತುಂಬಿದ ಆಕಾಶದ ಕೆಳಗೆ ತನ್ನನ್ನು ಅಂಗಾತ ಕೆಡವಿ ಆಕ್ರಮಿಸಿಕೊಂಡ ಆ ಬೆತ್ತಲೆ ಬೈರಾಗಿ ಸಿದ್ಧಿಮಾರಿ ನನ್ನ ಕನ್ನೆತನವನ್ನು ದೋಚಿರದೆ ಹೋಗಿದ್ದರೆ ಇವತ್ತು ಈ ನಿಹಾರಿಕಾ ಎಂಬ ಮಾಸು ಆರದ ಹುಡುಗಿ ಎದುರು ನಾನು ಅಳುಕುತ್ತಾ ನಿಲ್ಲಬೇಕಾಗಿ ಬರುತ್ತಿರಲಿಲ್ಲ.
ಒಬ್ಬ ಸಿದ್ಧಿಮಾರಿಯೇ ಯಾಕೆ, ನನ್ನ ಬದುಕಿನೊಳಕ್ಕೆ ಬಂದ ಪ್ರತಿ ಮಾಂತ್ರಿಕನೂ ಪ್ರತಿ ಗುರುವೂ ನನ್ನನ್ನು ತೋಚಿದವನೇ. ಅವರ್ಯಾರಿಗೂ ನನ್ನೆಡೆಗೆ ಪ್ರೀತಿ ಇರಲಿಲ್ಲ, ವ್ಯಾಮೋಹವಿತ್ತು. ನನ್ನಲ್ಲಿ ಅವರೆಡೆಗೆ ಗೌರವವಿರಲಿಲ್ಲ. ಆದರೆ ವಿದ್ಯೆ ಬಸಿದುಕೊಂಡೇನೆಂಬ ಹಪಹಪಿಯಿತ್ತು. ಹಾಗೆ ದೋಚಿಕೊಂಡೇ, ಹೌದು. ಗುರುವಿನ ವಿದ್ಯೆ ಮತ್ತು ವೀರ್ಯ ಎರಡೂ ಬರಿದಾದ ಮೇಲೆ ಒಂದೇ ಒಂದು ಕ್ಷಣಕ್ಕೂ ಅವರನ್ನ ಬದುಕ ಕೊಡಲಿಲ್ಲ ನಾನು. ಪ್ರತಿ ಬಾರಿ ಗುರುವನ್ನು ಕೊಂದಾಗಲೂ ನನ್ನಲ್ಲಿನ ನಿರ್ದಯತೆಯ ಪರ್ವತ ಬೆಳೆಯುತ್ತಾ ಹೋಯಿತು, ಗಟ್ಟಿಯಾಗುತ್ತಾ ಹೋಯಿತು. ವರ್ಷಗಟ್ಟಲೆ ಸೇವೆ ಮಾಡಿ ಗುರುವಿನಿಂದ ವಾಮವಿದ್ಯೆ ಕಲಿಯುವ ಮೂರ್ಖತನ ನಾನು ಮಾಡಲಿಲ್ಲ. ಕ್ಷಣಕಾಲದ ಸುಖ ಎದುರಿಗಿಟ್ಟು ವರ್ಷಾಂತರದ ಸಾಧನೆಗಳನ್ನು ಸೂರೆ ಮಾಡಿಕೊಂಡೆ. ಅದನ್ನೇ ಬಹುದೊಡ್ಡ ಬುದ್ಧಿವಂತಿಕೆ ಅಂತ ಅಂದುಕೊಂಡಿದ್ದೆ. ಆದರೆ ಇವತ್ತು ಅಯ್ಯೋ, ಅಂಗೈಯಲ್ಲಿ ಕೇವಲ ಪ್ರೀತಿಯ ಪ್ರಣತಿ ಹೊತ್ತು ನಿಂತು ತನ್ನಷ್ಟೇ ಎತ್ತರದ ವಿದ್ಯೆಗಳನ್ನು ಸಾಧಿಸಿಕೊಂಡು ನಗುತ್ತಿರುವ ಕನ್ನೆ ಮನಸ್ಸಿನ ಆ ನಿಹಾರಿಕಾ ಆ ಪ್ರೀತಿಯ ನೆಲೆಗಟ್ಟನ್ನು ನಂಬಿಕೊಂಡೇ ಯುದ್ಧಕ್ಕೆ ಸಿದ್ಧಳಾಗಿದ್ದಾಳೆ. ನಿರ್ದಯಿ ಮಾಟಗಾತಿಯಾದ ನಾನು ಧೈರ್ಯವನ್ನು ನಂಬಿದ್ದರೆ, ನಿಹಾರಿಕಾ ಆ ಮುಗ್ಧ ಯುವತಿ ಪ್ರೀತಿಯನ್ನೇ ನಂಬಿ ಯುದ್ಧಕ್ಕಿಳಿಯುತ್ತಿದ್ದಾಳೆ. ಇದು ಯುದ್ಧವೋ, ಆತ್ಮನಿರೀಕ್ಷಣೆಯ ನಿಮಿಷವೋ? ಒಂದು ಕ್ಷಣದ ಮಟ್ಟಿಗೆ ಅಂಥ ಕ್ರೂರಿ ತೇಜಮ್ಮ ಕೂಡ ತಣ್ಣಗೆ ಕುಳಿತು ಯೋಚಿಸುವಂತಾಯಿತು. ತನ್ನ ವಿದ್ಯೆ, ಧೈರ್ಯ, ತಂತ್ರ, ಸಾಧನೆ, ತಾನು ಬಳಸಲಿರುವ ದೇವಯಾನಿ, ಅವಳ ಚೆಲುವು ಎಲ್ಲವೂ ನಿಹಾರಿಕಾಳ ಒಂದೇ ಒಂದು ಸ್ನಿಗ್ಧ ನಗೆಯೆದುರು ಸೋತು ಕತ್ತರಿಸಿ ಬೀಳಲಿವೆಯೇನೋ ಎಂಬ ಆತಂಕ ಮಾಟಗಾತಿಯನ್ನು ಕಾಡಹತ್ತಿತು. ಮುಖದ ಮೇಲಿನ ಅಸ್ಪಷ್ಟ ಮುದುರುಗಳು ಸ್ಪಷ್ಟವಾಗತೊಡಗಿದವು. ಆದರೆ ತುಸುವೆ ಹೊತ್ತಿನಲ್ಲಿ ಅವಳೊಳಗಿನ ರಾಕ್ಷಸ ಚೇತರಿಸಿಕೊಂಡ. ಹುಚ್ಚಿ ಯುಗ ಯುಗಾಂತರಗಳಿಂದ ಇದೇ ಸ್ನಿಗ್ಧತೆಗೆ ಸಂಕೇತವಾಗಿರುವ ದೇವರುಗಳು ಕೋಟಿ ಮಂದಿ ಇದ್ದಾರಮ್ಮ. ಕಲ್ಲಿಗೊಬ್ಬ, ಗಿಡಕ್ಕೊಬ್ಬ, ಊರಿಗೊಬ್ಬ, ಕೇರಿಗೊಬ್ಬ. ಆದರೆ ಮುಕ್ಕೋಟಿ ದೇವತೆಗಳ ಸಮನಾದ ಒಂದೇ ಧೂರ್ತ ಶಕ್ತಿ ಸೈತಾನನದು. ಸೈತಾನರು 1000 ಜನರಿಲ್ಲ, ಇರುವುದೊಬ್ಬನೇ ಸೈತಾನ. ಈ ಜಗತ್ತಿನ ಎಲ್ಲವನ್ನೂ ಆಳುವವನೂ ಅವನು. ಏಳು, ಮೇಲೇಳು ಎಂದಂತಾಯಿತು. ತೇಜಮ್ಮ ಹೊಸ ಉತ್ಸಾಹದಿಂದ ಕೈಯೂರಿ ಮೇಲೆದ್ದಳು. ನಿಹಾರಿಕಾಳ ಕನ್ನಿತನ, ಅಗ್ನಿನಾಥನ ಪ್ರಹರಿ ವಿದ್ಯೆ, ಶಾಸ್ತ್ರಿಗಳ ಮಹಾಗಣಪತಿ ಸ್ತೋತ್ರ, ಶ್ರೀರಂಗಪಟ್ಟಣದಲ್ಲಿ ಕಾವಲು ಕುಳಿತವನ ಹಸಿರು ಕಣ್ಣು, ಸದ್ದಿಲ್ಲದೆ ಪ್ರವಾಹದಲ್ಲಿ ತೆವಳುವ ವೃದ್ಧ ಮೊಸಳೆ, ನಿಹಾರಿಕಾಳ ಬೆಂಗಾವಲಿಗೆ ನಿಂತ ಕಾಳಾಗ್ನಿ ರುದ್ರಮುನಿ, ಇವರೆಲ್ಲರನ್ನೂ ಸದೆಬಡಿಯುವ ಸೈತಾನಿ ತಾಕತ್ತು ತನ್ನಲ್ಲಿದೆ. ಅಂತಿಮವಾಗಿ ಈ ಯುದ್ಧದಲ್ಲಿ ಗೆಲುವು ತನ್ನದೇ. ತಾನು ಒಬ್ಬಂಟಿಗಳಲ್ಲ, ಬೆನ್ನ ಹಿಂದೆ ಸೈತಾನನಿದ್ದಾನೆ, ಕ್ಷುದ್ರ ಕಾಯಗಳಿವೆ. ಬೆರಳ ತುದಿಯಲ್ಲಿ ದೇವಯಾನಿ ಇದ್ದಾಳೆ. ಎಲ್ಲಕ್ಕಿಂತ ಮಿಗಿಲಾಗಿ ಛಿದ್ರಿಯ ಶಕ್ತಿ ಸ್ಥಾವರ ಸ್ಫೋಟದಂತಹ ಜ್ವಾಲಾ ತೋರಣದ ನಡುವಿನಿಂದಲೂ ತೆವಳಿಕೊಂಡು ಹೊರಬಿದ್ದು ಇವತ್ತು ತನ್ನ ಅಂತಿಮ ಯುದ್ಧಕ್ಕೆ ನೆರವಾಗಲು ಬರುತ್ತಿರುವ ಜೋಡಿ ಕಾಳಿಂಗಗಳ ನೆರವಿದೆ. ಎಷ್ಟು ಗಾತ್ರಕ್ಕೆ ಬೆಳೆದಿವೆಯೋ ಏನೋ. ಅವಳ ಕಣ್ಣುಗಳಲ್ಲಿ ಕಾಳಸರ್ಪಗಳೇ ಕದಲಿದವು. ಇವತ್ತಿನ ತನಕ ತಾನು ಅವುಗಳನ್ನು ನೋಡಿಯೇ ಇಲ್ಲ. ಮೈದಡವಿ ಮಾತನಾಡಿಸಿಲ್ಲ, ಅಕ್ಕರಿಯಿಂದ ಉಣಬಡಿಸಲಿಲ್ಲ. ಆದರೂ ಸರ್ಪನಿಯತ್ತು ಉಳಿದೆಲ್ಲಕ್ಕಿಂತ ದೊಡ್ಡದು. ಅವು ಎಲ್ಲಿದ್ದರೂ ಬರುತ್ತವೆ. ಅವುಗಳ ವಾಸನೆಯೇ ಅನತಿ ದೂರದಿಂದ ಅವುಗಳ ಆಗಮನವನ್ನು ಘೋಷಿಸುತ್ತದೆ. ಒಮ್ಮೆ ಅವು ಬಂದು ಸೇರಿಕೊಂಡರೆ ಸಾಕು, ಅರ್ಧ ಯುದ್ಧ ಗೆದ್ದಂತೆಯೇ. ಮಾಟಗಾತಿ ಬಿರಬಿರನೆ ನಡೆಯತೊಡಗಿದಳು. ಹಾಗೆ ಅವಳು ಶ್ರೀರಂಗಪಟ್ಟಣದೆಡೆಗೆ ಚಲಿಸುವುದಕ್ಕೂ ಕಾವೇರಿಯ ಮಧ್ಯದ ಬಂಡೆಯ ಮೇಲೆ ತನ್ನ ರೇಡಿಯಂ ಹೊಳಪಿನ ಹಸಿರುಗಣ್ಣುಗಳನ್ನು ತೆರೆದುಕೊಂಡು ಕಾವಲು ಕುಳಿತ ಬಾಬಾ ಇಸ್ಮಾಯಿಲ್ನ ಹಿಂದೆ ಯಾವುದೋ ಅಸ್ಪಷ್ಟ ಸರಿದಾಟದ ಸದ್ದು ಕೇಳಿ ಬರುವುದಕ್ಕೂ ಸರಿಹೋಯಿತು. ಫಕ್ಕನೆ ತಿರುಗಿ ನೋಡಿದ ಬಾಬಾ ಇಸ್ಮಾಯಿಲ್. ಅವನು ಕುಳಿತಿದ್ದ ಬಂಡೆಯ ಬುಡದಲ್ಲಿ ಬೆಳೆದಿದ್ದ ಜೊಂಡಿನ ಮಧ್ಯೆ ರಭಸವಿಲ್ಲದ ನೀರಿನ ಅಂತರಾಳದಲ್ಲಿ ಯಾವುದೋ ಸರಿದಾಟ ಗೋಚರವಾಯಿತು. ಅದು ಸರಿಯಾಗಿ ಮಧ್ಯರಾತ್ರಿಯ ಹೊತ್ತು. ಬಾಬಾ ಇಸ್ಮಾಯಿಲ್ಗೆ ಆ ದಟ್ಟ ಕತ್ತಲೆಯಲ್ಲಿ ಮೋಸವಾಗುವ ಸಾಧ್ಯತೆಯೇ ಇಲ್ಲ.
ಯಾವ ನೀರಿನ ಆಳದಲ್ಲಿದ್ದರೂ ಆ ವಸ್ತು ಅತ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತದೆ. ಬಂಡೆಯ ಮೇಲೆ ಆತನಕ ಹೂಳಿದ ಕಂಬದಂತೆ ನೆಟ್ಟಗೆ ಕುಳಿತಿದ್ದವನು ತಟಕ್ಕನೆ ನೀರಿನೆಡೆಗೆ ಬಗ್ಗಿದ. ಜುಳುಜುಳು ಹರಿಯುವ ನೀರಿನಿಂದಾಗಿ ಸಣ್ಣಗೆ ಕದಲುತ್ತಿದ್ದ ಜೊಂಡನ್ನೇ ಮತ್ತೆ ಮತ್ತೆ ಪರೀಕ್ಷಿಸಿದ. ಅನುಮಾನವೇ ಇಲ್ಲ, ನೀರಿನೊಳಗೆ ಏನೋ ಸರಿದಾಡುತ್ತಿದೆ. ಅವನಿಗೆ ಚೆನ್ನಾಗಿ ಗೊತ್ತು. ಶಾಸ್ತ್ರಿಗಳ ಶಕ್ತಿ ಸ್ಥಾವರವಿರುವ ಜಾಗದಿಂದ ಗಾವುದ ದೂರದ ಫಾಸಲೆಯ ತನಕ ನೀರಿನಲ್ಲಿ ಸದ್ದು ಮಾಡಿಕೊಂಡು ಚಲಿಸಬಹುದಾದ ಎರಡೇ ಜೀವಿಗಳೆಂದರೆ ಒಂದು ತಾನು, ಮತ್ತೊಂದು ವೃದ್ಧ ಮೊಸಳೆ. ಅಂಥದರಲ್ಲಿ ಇನ್ನೊಂದು ಜೀವ ಇದೆಲ್ಲಿಂದ ಬಂತು ಎಂದು ಅನುಮಾನಿಸುತ್ತಿದ್ದಂತೆಯೇ ಅವನ ಹಸಿರು ಕಣ್ಣುಗಳಿಗೆ ನೀರಿನಾಳದಲ್ಲಿ ಮಿರಿಮಿರಿಗುಟ್ಟುತ್ತಿದ್ದ ಕಾಳಿಂಗ ಸರ್ಪವೊಂದರ ಬೆನ್ನು ಅತ್ಯಂತ ಸ್ಪಷ್ಟವಾಗಿ ಕಾಣಿಸಿಬಿಟ್ಟಿತು. ಹೇ ಪರ್ವರ್ದಿಗಾರ್ ಎಂದು ಉದ್ಗರಿಸಿದವನ ದನಿಯಲ್ಲಿ ಪಸೆಯೇ ಇರಲಿಲ್ಲ. ಆಗಲೇ ಮಾಟಗಾತಿ ಶ್ರೀರಂಗಪಟ್ಟಣಕ್ಕೆ ಬಂದು ಬಿಟ್ಟಳೆ. ತನ್ನನ್ನು ತಾನೇ ಕೇಳಿಕೊಂಡ. ಇದು ಎಲ್ಲಿಂದಲೋ ಹರಿದು ಬಂದ ನೀರಿಗಿಳಿದ ಮಾಮೂಲಿ ನಾಗರವಲ್ಲ ಎನ್ನುವುದು ಹಸಿರು ಬಟ್ಟೆಯ ಫಕೀರನಿಗೆ ತಕ್ಷಣ ಗೊತ್ತಾಯಿತು. ಈ ಕಾಳಸರ್ಪ ಬರಲಿರುವ ತಾಬಾಹಿಯ ಸರ್ವನಾಶ ಮೊದಲ ಸಂಕೇತ. ಇದು ಬಂದು ತಲುಪಿದೆ ಎಂದರೆ ಇನ್ನು ಮಾಟಗಾತಿಯ ಹೆಜ್ಜೆ ಶ್ರೀರಂಗಪಟ್ಟಣದ ಮಣ್ಣಿನಲ್ಲಿ ಗುರುತು ಮೂಡಿಸಲು ಬಹಳ ದೂರವಿಲ್ಲ. ಅಂದರೆ ನನ್ನ ಪ್ರಾಣ ತ್ಯಾಗದ ಅಂತಿಮ ಗಳಿಗೆ ಸಮೀಪವಾಗಿದೆ. ತಲೆಗೆ ಸುತ್ತಿದ್ದ ಹಸಿರು ಬಟ್ಟೆ ಬಿಗಿ ಮಾಡಿಕೊಂಡ ಫಕೀರ ಹೆದರುವ, ಹೇಸುವ, ಹಿಂತೆಗೆಯುವ ಮಾತೇ ಇಲ್ಲ. ಬಂಡೆಯ ಮೇಲೆ ಹೊಟ್ಟೆಯಾನಿಸಿ ಮಲಗಿ ನೀರಿನಾಳದಲ್ಲಿದ್ದ ಕರಿನಾಗರವನ್ನೇ ಮತ್ತೊಮ್ಮೆ ಪರೀಕ್ಷಕ ದೃಷ್ಟಿಯಿಂದ ನೋಡಿದ. ಚಿಕ್ಕ ಮರಿಯೇನಲ್ಲ, ವಯಸ್ಸಿಗೆ ಮೀರಿ ಬೆಳೆದಿದೆ. ನನ್ನ ಮುಂಗೈಗಿಂತ ದಪ್ಪವಿದೆ. ಆರೋಗ್ಯವೆನ್ನುವುದು ಅದರ ತರಕು ಚರ್ಮದ ಮೇಲೆ ಮಡುವುಗಟ್ಟಿ ನಿಂತ ಹಾಗಿದೆ. ಸರಿಸುಮಾರು 1 ಮಾರಿನಷ್ಟು ಉದ್ದವಿರಬಹುದು. ಕಾವೇರಿಯ ನೀರಿನಲ್ಲಿ ಉದ್ದಕ್ಕೆ ಮೈಚಾಚಿಕೊಂಡು ಮಲಗಿದೆ. ಆಗಾಗ ಸಣ್ಣಗೆ ಬಾಲ ಕದಲಿಸುತ್ತಿದೆ. ಹೆಡೆಯನ್ನು ಪೂರ್ತಿಯಾಗಿ ಮುದುರಿಕೊಂಡಿರುವುದರಿಂದ ಅದರ ಅಗಲ ಮಿಗುರುಗಳು ನನಗೆ ಗೊತ್ತಾಗುತ್ತಿಲ್ಲ. ಆದರೆ ಅದರ ಕಣ್ಣು, ಆ ಕರಿನಾಗರದ ಕಣ್ಣು ಮಾತ್ರ ಅಗ್ನಿಗೋಳದಿಂದ ಸಿಡಿದು ಬಿದ್ದ ತುಂಡುಗಳಂತೆ ಫಳಫಳಿಸುತ್ತಿವೆ. ಅವು ಮನುಷ್ಯರ ಕಣ್ಣುಗಳಂತೆ ಕದಲುವುದಿಲ್ಲ. ಅವುಗಳ ಕಣ್ಣಿಗೆ ನಮಗಿರುವಂತೆ ರೆಪ್ಪೆಗಳೂ ಇಲ್ಲ. ಬಹುಶಃ ಅವು ಜೀವಮಾನದಲ್ಲಿ ಯಾವತ್ತಿಗೂ ನಿದ್ರಿಸಲಾರವು. ಕಾಳಸರ್ಪಗಳು ಕಣ್ಣು ತೆರೆದುಕೊಂಡೇ ಇರುತ್ತವೆ. ಎದುರಿಗೆ ಸಿಕ್ಕ ಬೇಟೆಯನ್ನು ಸುಮ್ಮನೆ ಎವೆ ಇಕ್ಕದೆ ನೋಡುತ್ತವೆ. ಆ ನೋಟವೇ ಸಾಕು. ಅವುಗಳ ಮಾಂತ್ರಿಕತೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅಲ್ಲಾಹುವೆಂಬ ಕರುಣಾಮಯಿಯು ಈ ಮಹಾಕ್ರೂರಿ ಜಂತುವನ್ನು ಅದ್ಯಾವ ಘಳಿಗೆಯಲ್ಲಿ ಸೃಷ್ಟಿಸಿದನೋ ಅಂದುಕೊಂಡ ಬಾಬಾ ಇಸ್ಮಾಯಿಲ್. ಕರಿನಾಗರ ನೀರಿನೊಳಕ್ಕೆ ಬಿಟ್ಟ ಕಣ್ಣು ಬಿಟ್ಟಂತೆಯೇ ನೋಡುತ್ತಿತ್ತು. ಅಷ್ಟು ಸುಲಭವಾಗಿ ಅದು ಶಕ್ತಿ ಸ್ಥಾವರವನ್ನು ಗುರ್ತಿಸಿ ಅದರೆಡೆಗೆ ಚಲಿಸಲಾರದು. ಅದಕ್ಕಿನ್ನೂ ಸಮಯವಿದೆ. ನೀರಿನಲ್ಲಿ ಅದು ಮಾರು ದೂರ ಚಲಿಸಿದರೂ ಶಕ್ತಿ ಸ್ಥಾವರದ ಕೊರಕಲಿಗೆ ಸಮೀಪದಲ್ಲೇ ಬೀಡು ಬಿಟ್ಟಿರುವ ಮುದಿ ಮೊಸಳೆ ಜಾಗೃತವಾಗಿ ಬಿಡುತ್ತದೆ. ಕದನಕ್ಕೆ ನಿಂತರೆ ಯಾವುದಕ್ಕೂ ಹಿಂತೆಗೆಯದ ಜಲಜಂತು. ಆದರೆ ಅದರ ಶಕ್ತಿ ಪುನರ್ಸ್ಥಾಪಿತವಾಗಲು ಮುಂಜಾವಿನ ಮೊದಲ ಸೂರ್ಯಕಿರಣ ನೀರಿನ ಮೇಲಕ್ಕೆ ಬೀಳಲೇಬೇಕು. ವೃದ್ಧ ಮೊಸಳೆ ಕಾವಳದಲ್ಲಿ ಬಡಿದಾಡಲಾರದು. ಅಂದರೆ ಶಕ್ತಿ ಸ್ಥಾವರದ ಕಾವಲಿಗೆ ಕುಳಿತಿರುವ ತಾನು ಈ ಕಾಳಸರ್ಪವನ್ನು 1 ಇಂಚು ಮುಂದಕ್ಕೆ ಕದಲದಂತೆ ರಾತ್ರಿ ಇಡೀ ನೋಡಿಕೊಳ್ಳಬೇಕು. ಹಾಗಂತ ನಿಶ್ಚಯಿಸಿಕೊಂಡ ಬಾಬಾ ಇಸ್ಮಾಯಿಲ್ ಒಮ್ಮೆ ಸುತ್ತಲೂ ಕಣ್ಣಾಡಿಸಿದ. ಬೇರೆ ಯಾವುದೇ ತರಹದ ಅಪಾಯದ ಸೂಚನೆಗಳಿರಲಿಲ್ಲ. ತೇಜಮ್ಮ ಶ್ರೀರಂಗಪಟ್ಟಣದೊಳಕ್ಕೆ ಬಂದದ್ದೇ ಆದರೆ ಒಂದು ಚಂಡಮಾರುತ ಬೀಸಿದಂತಾಗುತ್ತದೆ ಎಂದು ಅಗ್ನಿನಾಥ ಹೇಳಿದ್ದುದು ನೆನಪಾಯಿತು. ಅದರ ಸೂಚನೆಯೇ ಇರಲಿಲ್ಲ. ಬಂದಿರುವುದು ಇದೊಂದೇ ಕಾಳಸರ್ಪ. ಇವತ್ತಿನ ರಾತ್ರಿಯ ಮಟ್ಟಿಗೆ ಇದೇ ನನ್ನ ಶತ್ರು, ಇದೇ ನನ್ನ ಸಾವು ಮತ್ತು ಇದೇ ನನ್ನ ಸಂಗಾತಿ. ಹಾಗೆಂದು ನಿರ್ಧರಿಸಿದ ಬಾಬಾ ಇಸ್ಮಾಯಿಲ್ ನೀರಿನೊಳಗಿದ್ದ ಕರಿನಾಗರದ ಕಣ್ಣುಗಳಿಗೆ ತನ್ನ ಕಣ್ಣು ಕೀಲಿಸಿ ಕುಳಿತು ಬಿಟ್ಟ. ಅತ್ತ ಅಗ್ನಿನಾಥ ಅಸಹನೆಯಿಂದ ಧಡಕ್ಕನೆ ಎದ್ದು ಕುಳಿತ. ಅಗ್ನಿನಾಥನ ಅಂತರಂಗ ಸ್ಪಷ್ಟವಾಗಿ ಹೇಳತೊಡಗಿತ್ತು. ಇವತ್ತೇ ರಾತ್ರಿ ಘಟಿಸಬಾರದ ಅನಾಹುತವೊಂದು ಘಟಿಸಲಿದೆ. ಆದರೆ ಎಲ್ಲಿ ಏನಾಗಲಿದೆ ಎಂಬ ಸುಳಿವೇ ಸಿಗುತ್ತಿಲ್ಲ. ಮಾಟಗಾತಿ ಶ್ರೀರಂಗಪಟ್ಟಣದ ಶಕ್ತಿ ಸ್ಥಾವರಕ್ಕೆ ಹತ್ತಿರಾಗುತ್ತಿದ್ದಾಳೆ ಎಂಬುದಂತೂ ಖಚಿತ. ಆದರೆ ನಿಶ್ಚಿತವಾಗಿ ಎಲ್ಲಿದ್ದಾಳೆ ಮತ್ತು ಯಾವ ಚಾಲ್ ಚಲಿಸುತ್ತಿದ್ದಾಳೆ ಎನ್ನುವುದೇ ಅರ್ಥವಾಗುತ್ತಿಲ್ಲ. ಎಲ್ಲಕ್ಕಿಂತ ಮೊದಲು
ಅವಳು ಶ್ರೀರಂಗಪಟ್ಟಣದ ಶಕ್ತಿ ಸ್ಥಾವರವನ್ನು ಮುಟ್ಟುವುದೇ ಖಚಿತ. ಇತ್ತ ಒಬ್ಬ ಶಾಸ್ತ್ರಿಗಳನ್ನು ನೆಲಕ್ಕೆ ಕೆಡವಿದರೆ ಅವಳಲ್ಲಿ 100 ಆನೆಗಳ ಬಲ ಬೆಳೆದು ನಿಲ್ಲುತ್ತದೆ. ಹೀಗಾಗಿ ಅವಳು ಉಳಿದವರ್ಯಾರನ್ನೂ ಮೊದಲು ಮುಟ್ಟಲಾರಳು. ಅವಳ ಗುರಿಯೇನಿದ್ದರೂ ಶಾಸ್ತ್ರಿಗಳೇ. ಎದ್ದು ಕುಳಿತವನು ಆ ಕತ್ತಲಲ್ಲೇ ಒಮ್ಮೆ ಶಾಸ್ತ್ರಿಗಳ ಪೂಜಾಗೃಹದತ್ತ ತಿರುಗಿ ನೋಡಿದ. ಅಲ್ಲಿ ಮಹಾಗಣಪತಿಯ ಪಂಚಲೋಹದ ಮೂರ್ತಿಯ ಮೇಲೆ ಅಂಗೈಯಗಲದ ಪ್ರಣತಿಯಲ್ಲಿ ಮಂದ ಪ್ರಕಾಶದ ದೀಪ ಉರಿಯುತ್ತಿತ್ತು. ಗಣೇಶನ ಕೊರಳಿಗೆ ಹಾಕಿದ್ದ ಹಾರದ ಚುಂಗು ಎಡಭುಜದಲ್ಲಿ ಕೆಳಕ್ಕೆ ಜಾರಿದಂತಿತ್ತು. ಶೇಷ ಸುಬ್ಬಾಶಾಸ್ತ್ರಿಗಳು ದಿನವಿಡೀ ಹಸಿ ಹೊಟ್ಟೆಯಲ್ಲಿ ಉಪಾಸನೆಗೈದು ಅಲ್ಲೇ ಮಹಾಗಣಪತಿಯ ವಿಗ್ರಹದೆದುರುಗಿನ ಕಂಬಕ್ಕೆ ಒರಗಿಕೊಂಡು ನಿದ್ರೆ ಹೋಗಿದ್ದರು. ಸಂಭವಿಸಲಿರುವ ದುರಂತದ ಪರಿವೆಯೇ ಇಲ್ಲದೆ ನಿದ್ರೆ ಹೋಗಿದ್ದರು. ಆ 80 ವರ್ಷದ ತುಂಬು ಜೀವದ ಅನಂತ ಯಾತ್ರೆ ಕೊನೆಗೊಳ್ಳಲಿದೆಯೇ? ಅದರ ಅಂತಿಮ ಘಳಿಗೆ ಈಗಾಗಲೇ ನಿರ್ಧಾರವಾಗಿ ಬಿಟ್ಟಿದೆಯೇ? ಮಾಟಗಾತಿ ತೇಜಮ್ಮ ಯಾವ ತಂತ್ರ ಹೂಡಲಿದ್ದಾಳೆ? ಕತ್ತಲಲ್ಲಿ ಬೆವರುತ್ತಾ ಕುಳಿತ ಅಗ್ನಿನಾಥನಿಗೆ ಪೂರ್ತಿಯಾಗಿ ನಿದ್ರೆ ಹಾರಿ ಹೋಗಿತ್ತು. ಯಾವುದೋ ಸಂಭವಿಸಬಾರದ ಕೇಡೊಂದು ಸಂಭವಿಸಲಿದೆ ಎಂದು ಮನಸ್ಸು ಪದೇ ಪದೇ ಹೇಳುತ್ತಿತ್ತು. ಒಮ್ಮೆ ನಿಹಾರಿಕಾಳನ್ನು ಎಪ್ಪಿಸಿ ಅವಳಿಗೆ ಎಲ್ಲ ಹೇಳಿಕೊಂಡು ಬಿಡೋಣವೇ ಅಂದುಕೊಂಡನಾದರೂ ಚಿಕ್ಕ ಹುಡುಗಿ, ಅವಳನ್ನ ಮತ್ತಷ್ಟು ಭಯಕ್ಕೆ ಈಡು ಮಾಡೋದು ತರವಲ್ಲ ಅನ್ನಿಸಿ ಸುಮ್ಮನಾದ. ಇಷ್ಟಕ್ಕೂ ಶಾಸ್ತ್ರಿಗಳ ಮೇಲೆ ಪ್ರಹಾರ ನಡೆದೇ ಬಿಟ್ಟಿತೆಂದುಕೊಂಡರೆ ಅದೂ ಕೂಡ ಪ್ರಾಣಾಂತಿಕವಾದುದೇನಲ್ಲ. ಶಾಸ್ತ್ರಿಗಳು ಯಾವ ಕಾರಣಕ್ಕೂ ಈ ಲಕ್ಷ್ಮಣಪುರಿಯ ಪಾಳು ಮನೆಯಲ್ಲಿ ಸಾಯಲಾರರು. ಅವರು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಅವಸಾನ ಕಾಲ ಸಮೀಪಿಸಿದಾಗ ತಾವಾಗಿಯೇ ಶ್ರೀರಂಗಪಟ್ಟಣಕ್ಕೆ ಹೊರಟು ಬಿಡುತ್ತಾರೆ. ಅವತ್ತು ಅವರನ್ನು ಯಾವ ಪ್ರವಾಹವೂ ತಡೆಯಲಾರದು, ಯಾವ ಸೈನ್ಯವೂ ನಿಲ್ಲಿಸಲಾರದು. ಅವರು ಶ್ರೀರಂಗಪಟ್ಟಣದಲ್ಲೇ ಕೊನೆಯ ಉಸಿರೆಳೆಯಬೇಕು. ಆದರೆ ಒಂದು ಸಲ ಮಾಟಗಾತಿ ತೇಜಮ್ಮ ತನ್ನ ಯಾವುದೋ ತಂತ್ರ ಬಳಸಿ ಶಾಸ್ತ್ರಿಗಳ ಶಕ್ತಿ ಸ್ಥಾವರ ಸ್ಫೋಟಿಸಿಯೇ ಬಿಟ್ಟರೆ ಆಮೇಲೆ ಶಾಸ್ತ್ರಿಗಳು ಬದುಕಿದ್ದು ನಿಷ್ಪ್ರಯೋಜಕವಾಗುತ್ತದೆ. ಅವರು ಶರಮಂಚದ ಮೇಲೆ ಒರಗಿದ ಭೀಷ್ಮನಂತಾಗಿ ಬಿಡುತ್ತಾರೆ. ತಮ್ಮ 80 ವರ್ಷಗಳ ಸಾರ್ಥಕ ಜೀವನದಲ್ಲಿ ಅವರು ಕಲಿತ ಮಂತ್ರಗಳೆಲ್ಲ ಮರೆತು ಹೋಗುತ್ತವೆ, ವಿದ್ಯೆಗಳು ಲಯವಾಗುತ್ತವೆ. ಅವರು ಸಾಧಿಸಿ ಹಿಡಿತದಲ್ಲಿಟ್ಟುಕೊಂಡ ಕ್ಷುದ್ರ ಶಕ್ತಿಗಳು ತಿರುಗಿ ಬೀಳುತ್ತವೆ. ಅಷ್ಟೇಕೆ ಅವರು ಇನ್ನಿಲ್ಲದ ಶ್ರದ್ಧೆಯಿಂದ ಪೂಜಿಸಿದ ಮಹಾಗಣಪತಿ ಕೂಡ ಮುನಿಸಿಕೊಳ್ಳುತ್ತಾನೆ. ಆಮೇಲೆ ಬದುಕಿದ್ದು ಪ್ರಯೋಜನವೇನು? ಶ್ರೀರಂಗಪಟ್ಟಣಕ್ಕೆ ತಾನು ಹಸಿರು ಕಣ್ಣಿನ ಫಕೀರನನ್ನು ಕಳಿಸಿ ತಪ್ಪು ಮಾಡಿಬಿಟ್ಟೆನಾ ಎಂದು ಮೊಟ್ಟ ಮೊದಲ ಬಾರಿಗೆ ತೀವ್ರವಾಗಿ ಅನ್ನಿಸತೊಡಗಿತು ಅಗ್ನಿನಾಥನಿಗೆ. ಅವನ ಬದಲು ಕಾಳಾಗ್ನಿ ರುದ್ರಮುನಿಯನ್ನೇ ಕಳುಹಿಸಬಹುದಿತ್ತು. ಕಾಳಾಗ್ನಿ ಬಡಪೆಟ್ಟಿಗೆ ಕೈ ಸೋಲುವ ವ್ಯಕ್ತಿಯಲ್ಲ. ಕದನಕ್ಕೆ ನಿಂತರೆ ಅವನಂತಹ ಕಿರಾತಕ ಮತ್ತೊಬ್ಬನಿರಲಾರ. ಜೀವದ ಕೊನೆಯ ಕಣ ಜಾಗೃತವಾಗಿರುವ ತನಕ ಕಾದುತ್ತಾನೆ. ನೆಲಕ್ಕೆ ಬಿದ್ದು ಹೋದ ಮೇಲೂ ಬಡಿದಾಡುತ್ತಾನೆ. ಅಂಥವನನ್ನು ಕಳಿಸಿದ್ದರೆ ಚೆನ್ನಾಗಿತ್ತು. ಪಾಪಿ ಫಕೀರ ತನ್ನ ಹಠ ಬಿಡಲೇ ಇಲ್ಲ. ಶತಾಯ ಗತಾಯ ಹೋಗುತ್ತೇನೆಂದ. ಅವನ ತಾಕತ್ತೇನೋ, ಬಡಿದಾಡುವಲ್ಲಿ ಅವನು ತೋರಿಸಬಲ್ಲ ಚಾಣಾಕ್ಷತೆಯೇನೋ ನನಗೂ ಗೊತ್ತಿಲ್ಲ. ಹೊರಡುವ ಮುನ್ನ ಅವನ ತೋಳಿನೊಳಕ್ಕೆ ಕೃಷ್ಣ ಚೌಕವನ್ನು ಹುಗಿದು ಕಳಿಸಿದ್ದೇನೆ. ನನ್ನ ಅಘೋರ ಶಕ್ತಿಯಲ್ಲಿ ಅರ್ಧದಷ್ಟನ್ನು ಧಾರೆ ಎರೆದೇ ಕಳುಹಿಸಿದ್ದೇನೆ. ಅದೇನು ಸಣ್ಣ ಪುಟ್ಟ ಮುಂಜಾಗರೂಕತೆ ಅಲ್ಲ. ಸಾಮಾನ್ಯ ಶಕ್ತಿಯವಳಾಗಿದ್ದರೆ ಮಾಟಗಾತಿಯನ್ನು ಶ್ರೀರಂಗಪಟ್ಟಣದ ನೀರಲ್ಲೇ ಫಕೀರ ಹೂತು ಬಂದು ಬಿಡಬಲ್ಲ. ಆದರೆ ಆ ಹಸಿರು ಕಣ್ಣಿನ ಫಕೀರನಿಗೆ ಮುಖ್ಯವಾಗಿ ತನ್ನಲ್ಲಿರುವ ತಾಕತ್ತು ಎಂತಹುದೆಂಬುದಾದರೂ ಗೊತ್ತಿರಬೇಕಲ್ಲ. ಯೋಧನ ಕೈಗೆ ಆಯುಧ ಕೊಡಬಹುದು, ಅದರ ತಾಕತ್ತೆಂತಹುದು ಎನ್ನುವುದನ್ನ ತಿಳಿಸಬಹುದು. ಆದರೆ ಆಯುಧವನ್ನ ಬಳಸೋ ಆ ಕ್ಷಣದ ಯುದ್ಧ ಪ್ರಜ್ಞೆ ಅವನಲ್ಲಿ ಹುಟ್ಟಿಸೋದಾದ್ರೂ ಹೇಗೆ? ತನ್ನ ಮೊದಲ ಪ್ರಯತ್ನದಲ್ಲೇ ಹೆಜ್ಜೆ ತಪ್ಪಿಬಿಟ್ಟೆನೇನೋ ಎಂದು ಇನ್ನಿಲ್ಲದೆ ಚಡಪಡಿಸಿದ ಅಗ್ನಿನಾಥ. ಕತ್ತಲಲ್ಲಿ ಹಾಗೆ ಕುಳಿತೇ ಇದ್ದವನಿಗೆ ಕ್ರಮೇಣ ತನ್ನ ಕಣ್ಣುಗಳು ಕತ್ತಲಿಗೆ ಹೊಂದಿಕೊಳ್ಳುತ್ತಿರುವ ವಿಷಯ ಅರಿವಿಗೆ ಬಂತು. ಮನೆಯ ಮುಂದಿನ ತೋಟವನ್ನೊಮ್ಮೆ ಇಡಿಯಾಗಿ ನೋಡಿದ. ಮನೆಯ ಒಳಭಾಗವನ್ನೊಮ್ಮೆ ಸುಮ್ಮನೆ ನಿರುಕಿಸಿದ. ಶಾಸ್ತ್ರಿಗಳು ಪೂಜಾ ಗೃಹದಲ್ಲೇ ಮಲಗಿದ್ದಾರೆ. ನಿಹಾರಿಕಾ ಬಹುಶಃ ಮುಂದಿನ ಕೋಣೆಯಲ್ಲಿ ಮಲಗಿರಬೇಕು. ಶಾಸ್ತ್ರಿಗಳ ಮಗ ಮತ್ತವರ ವೃದ್ಧ ಪತ್ನಿ ಒಳಮನೆಯಲ್ಲಿ ನಿದ್ರಿಸುತ್ತಿರಬೇಕು. ಅತ್ತ ಶ್ರೀರಂಗಪಟ್ಟಣದಲ್ಲಿ ಇವತ್ತೇ ರಾತ್ರಿ ಹಾಗೊಂದು ವೇಳೆ ಶಕ್ತಿ ಸ್ಥಾವರ ಸ್ಫೋಟಗೊಂಡಿದ್ದೇ ಆದರೆ ಅದರಿಂದ ಶಾಸ್ತ್ರಿಗಳ ಮೇಲಾಗುವ ಮೊದಲ ಭೀಕರ ಪರಿಣಾಮವನ್ನು ಈ ಮನೆಯಲ್ಲಿನ ಯಾರು ಮೊದಲು ಗಮನಿಸುತ್ತಾರೆ ಎಂಬ ಪ್ರಶ್ನೆಯನ್ನು ತನಗೆ ತಾನೇ ಕೇಳಿಕೊಂಡ ಅಗ್ನಿನಾಥ
ಯಾರೇ ಗಮನಿಸಿದರೂ ಅವರೊಂದು ಭಯಾನಕ ದೃಶ್ಯ ನೋಡುತ್ತಾರೆ. ಶಾಸ್ತ್ರಿಗಳ ವೃದ್ಧ ದೇಹ ಯಮಯಾತನೆಯಿಂದ ತರಗೆಲೆಯಂತೆ ತತ್ತರಿಸಿ ಹೋಗುತ್ತದೆ. ಅವರ ಕಣ್ಣು ಉಬ್ಬಿ ಹೋಗುತ್ತವೆ, ಕಿವಿಗಳಿಂದ ನೆತ್ತರು ಜಿನುಗುತ್ತದೆ, ನಾಲಗೆ ಕಳಚಿ ಈಚೆಗೆ ಬಿದ್ದು ನೇತಾಡುತ್ತದೆ. ಅವರು ಭಯಾನಕವಾಗಿ ಕಿರುಚಿಕೊಳ್ಳುತ್ತಾರೆ. ಮನೆಯವರು ಎಲ್ಲರೂ ಇದನ್ನು ನೋಡ್ಬೇಕಾ? ಪಕ್ಕನೆ ಎದ್ದು ಒಳಮನೆಯ ಬಾಗಿಲಿಗೆ ಚಿಲುಕ ಹಾಕಿದ ಅಗ್ನಿನಾಥ. ಶಾಸ್ತ್ರಿಗಳ ಮೇಲಿನ ತೀವ್ರ ಪ್ರಕೋಪ ಆರುವವರೆಗಾದರೂ ಅವರ ಹೆಂಡತಿ ಮತ್ತು ಮಗ ಆ ಭಯಾನಕ ದೃಶ್ಯವನ್ನು ನೋಡದೆಗಿರಲಿ ಎಂಬ ಕಾರಣಕ್ಕಾಗಿ ಆ ಮುಂಜಾಗರೂಕತೆ ವಹಿಸಿದ್ದ. ಹಾಗವನು ಒಳಮನೆಯ ಮುಂಬಾಗಿಲಿಗೆ ಚಿಲುಕ ಹಾಕಿ ಹಿಂದಕ್ಕೆ ತಿರುಗುವುದಕ್ಕೂ ಶಾಸ್ತ್ರಿಗಳ ಮನೆಯ ಅಂಗಳದಲ್ಲಿ ಕಪ್ಪನೆಯ ಆಕೃತಿಯೊಂದು ಚಕ್ಕನೆ ಕದಲುವುದಕ್ಕೂ ಸರಿಹೋಯಿತು. ಅಂಥ ಅಘೋರ ಪುರುಷ ಅಗ್ನಿನಾಥನೇ ಒಂದು ಕ್ಷಣ ಕಂಪಿಸಿ ಹೋದ. ಅವನ ದೇಹದ ತಿರುವುಗಳಲ್ಲಿ ಬೆವರು ಝಲ್ಲನೆ ಬುಗ್ಗೆಯೊಡೆದಿತ್ತು. ದಟ್ಟ ಕತ್ತಲಿನ ಅಂಗಳದಲ್ಲಿ ನಿಂತ ಕುಳ್ಳನೆಯ ಆದರೆ ದಿವಿನಾದ ಆಕೃತಿ. ಆ ತಕ್ಷಣ ಅದರ ಮೇಲೆರಗಲು ಸನ್ನದ್ಧನಾಗುವಂತೆ ಅಗ್ನಿನಾಥ ತನ್ನ ದೇಹದ ಮಾಂಸಖಂಡಗಳನ್ನು ಬಿಗಿಗೊಳಿಸಿಕೊಳ್ಳತೊಡಗಿದ. ಆದರೆ ಅಂಗಳದಲ್ಲಿ ನಿಂತ ಆಕೃತಿ ತಕ್ಷಣ ಒಡಿಯಾ ಅಂದಿತು. ನಗುವಿನ ಅಲೆ ಕದಲಿ ಸುಮ್ಮನಾಯಿತು. ನಿದ್ದೆ ಬರಲಿಲ್ವಾ ಒಡಿಯಾ? ಮತ್ತೆ ಕೇಳಿತು ಆಕೃತಿ. ಹಾಗೆ ಕತ್ತಲಲ್ಲಿ ನಿಂತಿರುವವನು ಕಾಳಾಗ್ನಿ ರುದ್ರಮುನಿ ಎನ್ನುವುದು ಗೊತ್ತಾಗುತ್ತಿದ್ದಂತೆಯೇ ಅಗ್ನಿನಾಥನ ಆತಂಕವೆಲ್ಲ ಕರಗಿ ನೀರಾಗಿ ಹೋಯಿತು. ಬುಗ್ಗೆಯೊಡೆದ ಬೆವರು ಆರಿ ತಣ್ಣಗಾಯಿತು. ಇಡೀ ಮನೆಯೇ ಮಲಗಿ ನಿದ್ರೆ ಹೋಗಿದ್ದರೂ ಈ ಕಾವಲುಗಾರ ನೆಲಕ್ಕೆ ತಲೆಯಾನಿಸಿಲ್ಲ. ಕಾಳಾಗ್ನಿ ರುದ್ರಮುನಿಯ ನಿಯತ್ತಿನ ಮುಂದೆ ಮತ್ಯಾವುದೂ ಅಲ್ಲ. ಅವನು ನಿಹಾರಿಕಾಳಿಗೆ ಕಾವಲು ನಿಂತಿದ್ದಾನೆ. ಜಗತ್ತಿನ ಯಾವ ಶಕ್ತಿಯೂ ಅವನು ಬದುಕಿರುವ ತನಕ ನಿಹಾರಿಕಾಳ ಮುಂಗುರುಳಿನ ಮೊನೆಯನ್ನು ತಾಕಲಾರದು. ಪರ್ವತದಂತೆ ಆತ ನಿಂತು ಬಿಟ್ಟಿದ್ದಾನೆ ಅಂಗಳದಲ್ಲಿ. ಅವನನ್ನು ಸುಮ್ಮನೆ ಕದಲಿಸುವುದು ಸಾಧ್ಯವಿಲ್ಲ. ಯಾಕೋ ಎಚ್ಚರವಾಯ್ತು ರುದ್ರಮುನಿ. ನನಗಿನ್ನೂ ನಿದ್ರೆ ಬರೋದಿಲ್ಲ. ಕಾವಲಿಗೆ ನಾನಿರ್ತೇನೆ, ನೀವ್ ಸ್ವಲ್ಪ ಹೊತ್ತು ಮಲಕ್ಕೊಳ್ಳಿ ಅಂದ ಅಗ್ನಿನಾಥ. ಆಕೃತಿ ಕತ್ತಲೆಯಲ್ಲೇ ಅಡ್ಡಡ್ಡ ತಲೆಯಾಡಿಸಿತು. ಒಡಿಯಾ, ಯುದ್ಧ ಮುಗಿಯೋ ತನಕ ತಲೆ ನೆಲಕ್ಕಿಡೋ ಮಾತೇ ಇಲ್ಲ. ಅದರಲ್ಲೂ ನಾನ್ ಕಾಯ್ಬೇಕಿರೋದು ನಿಹಾರಿಕಾಳನ್ನ, ಈ ಮಹಾಯಜ್ಞದ ಮಂತ್ರದ ಕುದುರೆನ. ಅಂತದ್ರಲ್ಲಿ ಮಲಗೋದುಂಟಾ? ಇಂತಹ ನಿಷ್ಠಾವಂತ ಯೋಧನನ್ನು ಕಳುಹಿಸದೆ ಆ ಹಸಿರು ಕಣ್ಣಿನ ಅನಾಡಿ ಫಕೀರನನ್ನು ಕಳಿಸಿಬಿಟ್ಟೆನಲ್ಲ ಶ್ರೀರಂಗಪಟ್ಟಣಕ್ಕೆ ಎಂದು ಮತ್ತೊಮ್ಮೆ ಪೇಚಾಡಿಕೊಂಡ ಅಗ್ನಿನಾಥ. ಈಗ ಚಿಂತಿಸಿ ಪ್ರಯೋಜನವಿರಲಿಲ್ಲ. ಆದರೂ ಕೊನೆಯ ಪ್ರಯತ್ನವಾಗಿ ಶಾಸ್ತ್ರಿಗಳು ಕುಳಿತಿದ್ದ ಪೂಜಾ ಗೃಹದ ಬಾಗಿಲಿಗೆ ದ್ವಾರಬಂಧವೊಂದನ್ನು ರಂಗೋಲಿಯ ರೂಪದಲ್ಲಿ ಬರೆದ. ಅವನಿಗೆ ಗೊತ್ತು, ಅಲ್ಲಿ ಶಕ್ತಿ ಸ್ಥಾವರ ಸ್ಫೋಟವಾಗುತ್ತಿದ್ದರೆ ಇಲ್ಲಿ ಶಾಸ್ತ್ರಿಗಳನ್ನು ಈ ಎರಡೆಳೆಯ ರಂಗೋಲಿ ರಕ್ಷಿಸಲಾರದು. ಆದರೂ ಏನೋ ಆಸೆ ಹೊತ್ತು ದ್ವಾರಬಂಧನ ಹಾಕಿ ಬಂದು ತನ್ನ ಕೋಣೆಯಲ್ಲಿ ಕುಳಿತುಕೊಂಡ. ಗಂಟೆ ಹತ್ತಿರ ಹತ್ತಿರ ಎರಡಾಗುತ್ತಿತ್ತು. ಮನೆಯ ಒಳಗೂ ಹೊರಗೂ ದಟ್ಟ ಕತ್ತಲು ಮತ್ತು ನೀರವತೆಗಳಿದ್ದವು. ಅಂಗಳದಲ್ಲಿ ಬಂಡೆಗಲ್ಲಿನಂತೆ ನಿಂತ ಕಾಳಾಗ್ನಿ ರುದ್ರಮುನಿ ಸಣ್ಣಗೊಮ್ಮೆ ಕದಲುತ್ತಲೂ ಇರಲಿಲ್ಲ. ಒಂದು ಅಸಹನೀಯವೂ ಭೀಭತ್ಸಕಾರಿಯೂ ಆದ ನೀರವತೆ ಆ ಮನೆಯನ್ನು ಆಕ್ರಮಿಸಿಬಿಟ್ಟಿದೆ ಅನ್ನಿಸಿತು. ಇದು ಆಗಲಿರುವ ಮಹಾಸ್ಫೋಟಕ್ಕೆ ಮುಂಚಿನ ಭಯಾನಕ ಮೌನವೇ? ಅಂಥ ಅಗ್ನಿನಾಥನಿಗೂ ಆ ನೀರವತೆಯನ್ನು ಭರಿಸಲಾಗದೆ ಕಂಗಾಲಾಗಿ ಹೋದ. ಆಗ ಕೇಳಿಸಿತು ಕೇಕೆ. ಸರಿಯಾಗಿ ಅದೇ ಕ್ಷಣದಲ್ಲಿ ಕಾವೇರಿ ನದಿಯ ಬಂಡೆಯ ಮೇಲೆ ಬೋರಲು ಮಲಗಿಕೊಂಡು ತನ್ನ ತಿಳಿಹಸಿರು ಕಣ್ಣುಗಳಲ್ಲಿ ನೀರೊಳಗಿದ್ದ ಕಾಳಸರ್ಪವನ್ನೇ ಗಮನಿಸುತ್ತಿದ್ದ ಫಕೀರ ಬಾಬಾ ಇಸ್ಮಾಯಿಲ್ ಅಪ್ರಯತ್ನಪೂರ್ವಕವಾಗಿ ಯಾ ಅಲ್ಲಾಹ್ ಎಂದು ಕಿರುಚಿಕೊಂಡ. ಸುತ್ತಲಿನ ಯಾವುದನ್ನು ತಾನು ಗಮನಿಸುತ್ತಲೇ ಇಲ್ಲವೇನೋ ಎಂಬಂತೆ ಆ ಕಾರ್ಗತ್ತಲಲ್ಲಿ ನೀರಿನಾಳದಲ್ಲಿ ತೆಪ್ಪಗೆ ಕಣ್ಣು ಬಿಟ್ಟುಕೊಂಡು ಮಲಗಿದ್ದ ಮಹಾಕ್ರೂರಿ ಕೃಷ್ಣ ಸರ್ಪವು ಇದ್ದಕ್ಕಿದ್ದಂತೆ ನೀರೊಳಗಿಂದ ಉದ್ಭವವಾಗುವ ಕೋಲ್ಮಿಂಚಿನಂತೆ ಚಕ್ಕನೆ ನೆಟ್ಟಗೆ ನಿಂತು ಬಿಟ್ಟಿತ್ತು. ಬಂಡೆಯ ಮೇಲೆ ಮೈಯನ್ನೆಲ್ಲ ಮುದುರಿಕೊಂಡು ಥರಗುಡುತ್ತಾ ಕುಳಿತಿದ್ದ ಫಕೀರನಿಗೆ ಆ ಕಾಳಸರ್ಪದ ನಿಗಿನಿಗಿ ಹೊಳೆಯುವ ಕಣ್ಣುಗಳೇ ಸಾಕು. ಮೈಯೊಳಗಿನ ಸತುವೆಲ್ಲ ಇಂಗಿ ಹೋಗುವಂತೆ ಅವು ಅವನನ್ನೇ ದಿಟ್ಟಿಸುತ್ತಿದ್ದವು. ನೆಟ್ಟಗೆ ಮನುಷ್ಯರಂತೆ ನಿಂತ ಹಾವು ನಿಂತೇ ಇತ್ತು. ಅದರ ಕಪ್ಪು ಬಟ್ಟೆಯ ನುಣುಪಾದ ಚರ್ಮವು ಮಿರಮಿರನೆ ಮಿಂಚುತ್ತಿತ್ತು. ಬಿಚ್ಚಿಕೊಂಡ ಹೆಡೆಯ ಮೇಲಿನ ಅದರ ಚರ್ಮದ ಮೇಲೆ ನಿಂತ ನೀರ ಬಿಂದುಗಳು ಅಂಥ ಕತ್ತಲಲ್ಲೂ ಥಳಥಳಿಸುತ್ತಿದ್ದವು. ತೇಜಮ್ಮನೇ ಹಾವಾಗಿ ಬಂದು ಬಿಟ್ಟಳ. ಬಾಬಾ ಇಸ್ಮಾಯಿಲ್
ಒಂದು ಕ್ಷಣ ದಿಗ್ಭ್ರಾಂತನಾಗಿ ಹೋದ. ಕಾಳಸರ್ಪ ತಾನಾಗಿ ನೀರಿಗಿಳಿಯುವ ತನಕ ತನ್ನನ್ನು ಏನೂ ಮಾಡಲಾಗದು ಎಂದು ಭಾವಿಸಿದ್ದವನಿಗೆ ಅದರ ಈ ಅನಿರೀಕ್ಷಿತ ನೆಗೆತ ಆಘಾತವುಂಟು ಮಾಡಿತ್ತು. ಅಷ್ಟು ವಿವರವಾಗಿ ಸಾಧ್ಯಂತವಾಗಿ ಅಗ್ನಿನಾಥ ಹೇಳಿಕೊಟ್ಟದ್ದೆಲ್ಲವೂ ಆ ಕ್ಷಣದಲ್ಲೇ ಮರೆತು ಹೋದಂತಾಯಿತು. ಅಂಥ ನಡುರಾತ್ರಿಯಲ್ಲೂ ಬೆವರೊಡೆದ ದೇಹವನ್ನು ಆ ನದಿಯ ಬಂಡೆಯ ಮೇಲೆ ಮುದುರಿ ಮುದ್ದೆ ಮಾಡಿಕೊಂಡು ಬಿಟ್ಟಗಣ್ಣಲ್ಲೇ ಕಾಳಸರ್ಪವನ್ನು ನೋಡುತ್ತಾ ಸುಮಾರು 1.5 ನಿಮಿಷಗಳನ್ನು ವ್ಯಯಿಸಿದ ಬಾಬಾ ಇಸ್ಮಾಯಿಲ್. ತುಂಬಾ ದೂರದಲ್ಲೇನೂ ಇಲ್ಲ. ಕಾಳಸರ್ಪ ಸರಿಯಾಗಿ ನೆಗೆದರೆ ಒಂದೇ ನೆಗೆತದಲ್ಲಿ ಅದು ತನ್ನನ್ನು ತಲುಪಬಲ್ಲದು. ತಪ್ಪಿಸಿಕೊಳ್ಳುವ ಅವಕಾಶಗಳೇ ಇಲ್ಲ. ಹಾವುಗಳ ವೇಗಕ್ಕೆ ಯಾವ ಮನುಷ್ಯನೂ ಸಾಟಿಯಾಗಲಾರ. ಕಾಳಸರ್ಪ ನೇರವಾಗಿ ತನ್ನ ಮುಖಕ್ಕೆ ಎಗರಳಿದೆ. ಅದರ ಬಾಯೊಳಗಿನಿಂದ ಚಿಮ್ಮುವ ಕಾರ್ಕೋಟಕ ವಿಷವು ತನ್ನೆರಡು ಕಣ್ಣುಗಳನ್ನು ಶಾಶ್ವತವಾಗಿ ಕುರುಡಾಗಿಸುತ್ತದೆ. ಆಮೇಲೆ ಎಲ್ಲವೂ ನಿಷ್ಪ್ರಯೋಜಕ. ಮೊದಲೇ ಪೆಹಲಿ ರೋಶನಿ ಕಂಡು ದೃಷ್ಟಿಹೀನನಾಗಿರುವ ತನ್ನನ್ನು ಈ ಕರೀನಾಗರ ಹಾವು ಮಿಸುಕಲು ಬಿಡದೆ ಕೆಡವಿ ಕೊಲ್ಲುತ್ತದೆ. ತನಗೆ ಈ ನದಿ ದಡದಲ್ಲಿ ಸಾವು ಬರೆದಂತಿದೆ. ಅಗ್ನಿನಾಥ ಉಪದೇಶಿಸಿದ ಯಾವ ಮಂತ್ರವೂ ನೆನಪಿಗೆ ಬರುತ್ತಿಲ್ಲ. ತೋಳಲ್ಲಿ ಹುಗಿದ ಕೃಷ್ಣ ಚೌಕ ಕೂಡ ಈ ಕಾಳಸರ್ಪದ ಮುಂದೆ ಕೆಲಸ ಮಾಡಲಾರದು. ಬಾಬಾ ಇಸ್ಮಾಯಿಲ್ನ ಹಸಿರು ಕಣ್ಣುಗಳಲ್ಲಿ ನೀರು ಸುಳಿದಿರುಗಿದವು. ಒಂದು ಪಶ್ಚಾತ್ತಾಪದ ಅಲೆ ಅವನನ್ನು ಸಾಧ್ಯಂತವಾಗಿ ಆವರಿಸಿಕೊಂಡಿತು. ಎಂಥ ಕೆಲಸ ಮಾಡಿಬಿಟ್ಟೆ. ನಾನು ಹಠ ಹಿಡಿದು ಇಲ್ಲಿಗೆ ಬರಬಾರದಿತ್ತು. ಯಾವುದೋ ಹುಚ್ಚು ಹಠ. ಗುರುವಿನ ಅಪ್ಪಣೆ, ಅಭಿಲಾಷೆ ಈಡೇರಿಸುತ್ತೇನೆಂಬ ಹೊಂಬ ಹಠ. ಅಗ್ನಿನಾಥ ಅಷ್ಟು ತಡೆದರೂ ಕೇಳಲಿಲ್ಲ. ಶಾಸ್ತ್ರಿಗಳಂತಹ ದಿವ್ಯ ಜೀವಿಯ ಬದುಕಿನ ಕೋಟೆ ಕಾಯುತ್ತೇನೆಂದು ಬಂದು ಬಿಟ್ಟೆ. ಈಗ ಈ ಕಾಳಸರ್ಪದ ಹೆಡೆಯ ಹೊಡೆತಕ್ಕೆ ಸಿಕ್ಕು ಸಾಯಲಿದ್ದೇನಲ್ಲ. ಪಶ್ಚಾತ್ತಾಪವಾಗುತ್ತಿರುವುದು ಸಾವಿನ ದವಡೆಯೊಳಕ್ಕೆ ಸಿಕ್ಕಿ ಬಿದ್ದಿರುವುದಕ್ಕಲ್ಲ, ಶಾಸ್ತ್ರಿಗಳಂತಹ ಮಹಾಯೋಧನ ಶಕ್ತಿ ಸ್ಥಾವರ ಕಾಪಾಡಲಾಗದೆ ಹೋಗುತ್ತಿರುವುದಕ್ಕೆ. ಆ ಹಸಿರಂಗಿಯ ಫಕೀರನ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ನೀರು ಮಡುಗಟ್ಟುತ್ತಿದ್ದಂತೆಯೇ ಅನತಿ ದೂರದಲ್ಲಿ ಸೆಟೆದು ನಿಂತಿದ್ದ ಕರಿನಾಗರ ಸಣ್ಣಗೆ ತನ್ನ ಹೆಡೆ ಕದಲಿಸಿತು. ಹೇ ಪರ್ವರ್ದಿಗಾರ್ ಎಂಬ ಉದ್ಗಾರವೊಂದು ಬಾಬಾ ಇಸ್ಮಾಯಿಲ್ನ ಗಂಟಲಲ್ಲಿ ಹುಟ್ಟಿ ಅಲ್ಲೇ ಸ್ತಬ್ಧವಾಯಿತು. ಏನು ಮಾಡಬೇಕೆಂದು ತೋಚದೆ ಅವನು ಹಾವಿನ ಕದಲಿಕೆಯನ್ನು ಗಮನಿಸುತ್ತಿರುವಾಗಲೇ ಎಂಬ ಭೂತ್ಕಾರದೊಂದಿಗೆ ಆ ಕಾಳಸರ್ಪ ಅವನ ಮೇಲಕ್ಕೆ ಎರಗಿತು. ಆಗಲೇ ಅಗ್ನಿನಾಥನಿಗೆ ಕೇಳಿಸಿದ್ದು ಕೇಕೆ. ಅದು ಶಾಸ್ತ್ರಿಗಳ ಆರ್ತನಾದವಲ್ಲ. ಅವರು ಕೂಡ ತನ್ನಂತೆಯೇ ಆ ಸಾವಿನ ಕೇಕೆ ಕೇಳಿ ದಡಬಡಿಸಿ ಎದ್ದು ನಿಂತಿದ್ದಾರೆ. ಅನಾಹುತ ಅವರ ಮೇಲೆ ಸಂಭವಿಸಿಲ್ಲ ಎಂಬುದು ಖಾತ್ರಿಯಾಗುತ್ತಿದ್ದಂತೆಯೇ ಅಗ್ನಿನಾಥ ಅಂಗಳದೆಡೆಗೆ ನೋಡತೊಡಗಿದ. ಅವನ ಕಣ್ಣುಗಳು ಸಿಡಿಲಿಗೆ ಸಿಕ್ಕ ಪಕ್ಷಿಯ ರೆಕ್ಕೆಗಳಂತೆ ನಿಸ್ಸಹಾಯಕವಾಗಿ ತೆರೆದುಕೊಂಡವು. ಅದೇ ಬಂಡೆಗಲ್ಲಿನಂತೆ ನಿಹಾರಿಕಾಳ ಕಾವಲಿಗೆ ನಿಂತಿದ್ದ ಮೊದಲ ಯೋಧ ಕಾಳಾಗ್ನಿರುದ್ರಮುನಿ ಭಯಾನಕವಾಗಿ ರಕ್ತ ಕಾರಿಕೊಳ್ಳತೊಡಗಿದ್ದ. ಅವನ ಆಕ್ರಂದನ ಮುಗಿಲು ಮುಟ್ಟುತ್ತಿತ್ತು. ಅಷ್ಟು ಬಲಿಷ್ಠನಾದ ಕಾಳಾಗ್ನಿ ನಿಸ್ಸಹಾಯಕ ಮಗುವಿನಂತೆ ನೆಲಕ್ಕೆ ಬಿದ್ದು ವಿಲವಿಲನೆ ಒದ್ದಾಡುತ್ತಿದ್ದ. ಅವನ ಗಟ್ಟಿ ಮುಟ್ಟಾದ ಹಲ್ಲುಗಳು ರಕ್ತದ ಕರಣೆಗಳ ಸಮೇತ ಬಾಯೊಳಗಿನಿಂದ ಕಳಚಿ ಹೊರಬೀಳುತ್ತಿದ್ದವು. ಠಪ್ ಠಪ್ ಎಂಬ ಸದ್ದಿನೊಂದಿಗೆ ಅವನ ಕಣ್ಣುಗಳೆರಡೂ ಸಿಡಿದು ಹೋದವು. ರುದ್ರಮುನಿ ಅನುಭವಿಸುತ್ತಿರುವ ಅಂತಿಮ ಯಾತನೆಯನ್ನು ನೋಡಲಾಗದೆ ಶಾಸ್ತ್ರಿಗಳು ಮುಖ ಮುಚ್ಚಿಕೊಂಡರು. ಕೋಣೆಯೊಳಗಿನಿಂದ ಎದ್ದು ಬಂದ ನಿಹಾರಿಕಾ ಬಾಗಿಲಲ್ಲೇ ನಿಶ್ಚೇಷ್ಟಿತಳಾದಳು. ಅಷ್ಟು ಹೊತ್ತಿಗಾಗಲೇ ಅಂಗಳಕ್ಕೆ ಓಡಿ ಬಂದ ಅಗ್ನಿನಾಥ ನಿಧಾನವಾಗಿ ತನಗೆ ತಾನೇ ಎಂಬಂತೆ ಹೇಳಿಕೊಂಡ. ಶುರುವಾಯಿತು ಯುದ್ಧ. 100 ಮೈಲಿ ದೂರದಲ್ಲಿ ಮೇಣದಿಂದ ಮಾಡಿದ ಗೊಂಬೆಯೊಂದಕ್ಕೆ ಬೆಂಕಿ ತಗುಲಿಸಿ ಅದು ಹನಿ ಹನಿಯಾಗಿ ಕರಗಿ ನೆಲಕ್ಕೆ ಬೀಳುವುದನ್ನೇ ಗಮನಿಸುತ್ತಿದ್ದ ಮಾಟಗಾತಿ ಗಹಗಹಿಸಿ ನಕ್ಕಳು. ಯುದ್ಧ ಆರಂಭವಾಗಿಯೇ ಬಿಟ್ಟಿತು. ನೇರವಾಗಿಯೇ ಯುದ್ಧ ಘೋಷಿಸಿದ್ದಳು ಮಾಟಗಾತಿ ತೇಜಮ್ಮ. ಅಷ್ಟು ಸುಲಭವಾಗಿ ಅಗ್ನಿನಾಥ, ನಿಹಾರಿಕಾ, ಶಾಸ್ತ್ರಿಗಳು ಅಥವಾ ಬಾಬಾ ಇಸ್ಮಾಯಿಲ್ನನ್ನು ಬಲಿ ತೆಗೆದುಕೊಳ್ಳುವುದು ಸಾಧ್ಯವಾಗದ ಸಂಗತಿ ಎನ್ನುವುದು ಅವಳಿಗೂ ಚೆನ್ನಾಗಿ ಗೊತ್ತಿತ್ತು. ಅವರೆಲ್ಲರೂ ತಮ್ಮದೇ ಆದ ಭದ್ರ ಕವಚಗಳಲ್ಲಿದ್ದಾರೆ. ಶಕ್ತಿ ಸ್ಥಾವರ ಒಡೆಯುವ ತನಕ ಶಾಸ್ತ್ರಿಗಳನ್ನು ಮುಟ್ಟುವಂತಿಲ್ಲ. ಅಗ್ನಿನಾಥನ ರಕ್ಷೆ ಇರುವ ತನಕ ಬಾಬಾ ಇಸ್ಮಾಯಿಲ್ಗೆ ಮರಣವಿಲ್ಲ. ಮೇಲಾಗಿ ಅವನ ಕಣ್ಣುಗಳು ಪೆಹಲಿ ರೋಶನಿಯನ್ನು ನೋಡಿವೆ. ನಿಹಾರಿಕಾಳನ್ನು ಮುಟ್ಟುವ ಮಾತು ದೂರವೇ ಉಳಿಯಿತು.
ಅವಳಿಗೆ ಜ್ವಾಲಾ ಮಾಲಿನಿಯ ಶ್ರೀರಕ್ಷೆಯಿದೆ. ಸಾಲದ್ದಕ್ಕೆ ಕಾಳಾಗ್ನಿರುದ್ರಮುನಿ ಎಂಬ ಮಹಾಚಾಣಾಕ್ಷ ಮಾಂತ್ರಿಕ ಅವಳ ಬೆಂಗಾವಲಿಗೆ ನಿಂತಿದ್ದಾನೆ. ಇನ್ನುಳಿದವನು ಅಗ್ನಿನಾಥ. ಅವನಿಗೆ ಯಾವುದೇ ಬೆಂಗಾವಲಿಲ್ಲ, ಗೋಚರವಾಗುವಂತಹ ರಕ್ಷಣೆಗಳಿಲ್ಲ. ಆದರೆ ಧೂರ್ತ ಮಾಟಗಾತಿ ತೇಜಮ್ಮನಿಗೆ ಚೆನ್ನಾಗಿ ಗೊತ್ತು, ಅಗ್ನಿನಾಥನನ್ನು ತಾನು ಏನೋ ಪ್ರಯತ್ನ ಮಾಡಿ ಆಹುತಿ ತೆಗೆದುಕೊಂಡೂ ಬಿಡಬಹುದು. ಪ್ರಾಣ ತೆಗೆಯುವುದು ದೊಡ್ಡ ಮಾತಲ್ಲ, ಆದರೆ ಅಗ್ನಿನಾಥ ನೆಲಕ್ಕೆ ಬಿದ್ದ ಮರುಕ್ಷಣವೇ ಪ್ರಹರಿ ಎದ್ದು ನಿಲ್ಲುತ್ತದೆ. ಆಮೇಲೆ ಸರ್ವನಾಶವೊಂದನ್ನು ಬಿಟ್ಟು ಬೇರೇನೂ ಉಳಿಯಲಾರದು. ತನ್ನ ಜೀವನದ ಹೆಗ್ಗುರಿಯಾಗಿದ್ದ ಮಾರ್ಕಾಂಡಿ ತನ್ನ ಕೈವಶವಾಗಿದ್ದರೆ ಆ ಮಾತು ಬೇರೆಯಿತ್ತು. ಪ್ರಹರಿಯಂತಹ 100 ಶಕ್ತಿಗಳನ್ನು ಬರಿಗೈಯಲ್ಲಿ ಬೇಕಾದರೂ ಎದುರಿಸುತ್ತಿದ್ದಳು. ಈಗಿರುವ ಸಲಕರಣೆಯೊಂದಿಗೆ ಪ್ರಹರಿಯೊಂದಿಗೆ ಮುಖಾಮುಖಿಯಾದರೆ ತಾನೇ ಬದುಕಿ ಉಳಿಯಲಾರಳು. ಅದೂ ಅಲ್ಲದೆ ಒಬ್ಬ ಪಳಗಿದ ಅಘೋರಿಯನ್ನು ಕೊಲ್ಲುವುದು ಸುಲಭದ ಮಾತಲ್ಲ. ಕೊಂದು ದಕ್ಕಿಸಿಕೊಳ್ಳುವ ಮಾತು ದೂರವೇ ಉಳಿಯಿತು. ಹೀಗಾಗಿ ಮಾಟಗಾತಿಯ ಕಣ್ಣಿಗೆ ಮೊದಲ ಆಹುತಿಗೆ ಅರ್ಹನಂತೆ ಕಂಡವನು ಕಾಳಾಗ್ನಿ ರುದ್ರಮುನಿಯೊಬ್ಬನೇ. ಅಲ್ಲಿ ಆತಂಕಗಳಿರಲಿಲ್ಲ. ಈ ಹಿಂದೆ ಬಾಬಾ ಶೇಖ್ ಸಲೀಂನನ್ನು ಸ್ಮಶಾನದ ನಟ್ಟ ನಡುವೆಯೇ ದಾರುಣವಾಗಿ ಕೊಂದು ಹಾಕಿದುದನ್ನು ನೆನಪಿಸಿಕೊಂಡಳು. ಸಾವಿರಾರು ಮೈಲಿ ದೂರ ಕುಳಿತೆ ಅಂಥ ಅನೇಕ ಪ್ರಯೋಗಗಳನ್ನು ಮಾಡಿಬಿಡಬಹುದು. ಸೈಂಧವನ ಆಕೃತಿಯಲ್ಲಿದ್ದ ಶೇಖ್ ಸಲೀಂ ಒಂದೇ ಒಂದು ಪ್ರಯೋಗಕ್ಕೆ ಈಡಾಗಿ ಒಣಗಿದ ಮುದಿ ಮರದಂತೆ ನೆಲಕ್ಕೆ ಬಿದ್ದು ಚಿನ್ನ ಭಿನ್ನವಾಗಿ ಹೋಗಿದ್ದ. ಅವತ್ತು ಈ ನಿಹಾರಿಕಾ, ಶಾಸ್ತ್ರಿಗಳು, ಕಾಳಾಗ್ನಿ ರುದ್ರಮುನಿ ಎಲ್ಲರೂ ಅಲ್ಲೇ ಇದ್ದರು. ಯಾರಿಂದಲೂ ಬಾಬಾ ಶೇಖ್ ಸಲೀಂನನ್ನು ರಕ್ಷಿಸಿಕೊಳ್ಳುವುದು ಸಾಧ್ಯವೇ ಆಗಲಿಲ್ಲ. ಅವರಲ್ಲ, ಸಾಕ್ಷಾತ್ ಭಗವಂತನೇ ಇದ್ದಿದ್ದರೂ ಆ ಸಾವನ್ನು ತಡೆಯಲಾಗುತ್ತಿರಲಿಲ್ಲ. ಶೇಖ್ ಸಲೀಂನನ್ನು ಕೊಂದ ರೀತಿಯಲ್ಲೇ ಕಾಳಾಗ್ನಿ ರುದ್ರಮುನಿಯನ್ನು ಕೊಂದು ಬಿಡುವ ನಿರ್ಧಾರ ಮಾಡಿದ್ದಳು ತೇಜಮ್ಮ. ಅದಕ್ಕೆ ಕಾರಣವೂ ಇತ್ತು. ಯುದ್ಧದ ಬಯಲಲ್ಲಿ ಎಲ್ಲಕ್ಕಿಂತ ಮೊದಲು ಶತ್ರುಪಕ್ಷದ ಸೇನಾಧಿಪತಿಯನ್ನೇ ಕೊಲ್ಲಬೇಕೆಂದು ಹವಣಿಸುವುದು ಜಾಣ ಯೋಧರ ಲಕ್ಷಣವಲ್ಲ. ಸೇನಾಧಿಪತಿಯ ಸುತ್ತಲಿನವರನ್ನು ಮೊದಲು ಕೆಡವಬೇಕು. ಈಗಾಗಲೇ ಬಾಬಾ ಶೇಖ್ ಸಲೀಂನನ್ನು ಕೆಡವಿಯಾಗಿದೆ. ಇನ್ನು ಕಾಳಾಗ್ನಿಯು ಆರಿ ಮಲಗಿದರೆ ಅಲ್ಲಿಗೆ ಶೇಷಸುಬ್ಬಾ ಶಾಸ್ತ್ರಿ ಎಂಬ ಸಾತ್ವಿಕ ಮಾಂತ್ರಿಕನ ಅರ್ಧ ತಾಕತ್ತು ಹರಣವಾಗಿ ಹೋದಂತೆಯೇ. ಅದೆಷ್ಟು ವರ್ಷಗಳಿಂದ ಈ ಇಬ್ಬರು ಶಿಷ್ಯಂದಿರನ್ನಿಟ್ಟುಕೊಂಡೇ ಮೆರೆಯುತ್ತಿದ್ದಾನೆ ಈ ಶಾಸ್ತ್ರಿ. ಅವರಿಬ್ಬರನ್ನು ಕ್ಷುದ್ರ ಲೋಕದಿಂದ ಈಚೆಗೆ ತಂದು ಸಾತ್ವಿಕ ಸಂಪ್ರದಾಯಕ್ಕೆ ಒಗ್ಗಿಸಿಬಿಟ್ಟಿದ್ದಾನೆ. ಅವರಲ್ಲಾದ ಬದಲಾವಣೆಗಳು ಶಾಸ್ತ್ರಿಯನ್ನು ಮತ್ತಷ್ಟು ಶಕ್ತಿವಂತನನ್ನಾಗಿಸಿದೆ. ಹಾಗೆ ನೋಡಿದರೆ ಬಾಬಾ ಶೇಖ್ ಸಲೀಂ ಮತ್ತು ಕಾಳಾಗ್ನಿ ರುದ್ರಮುನಿಯ ಮುಂದೆ ಈ ಅಗ್ನಿನಾಥ ಏನೇನೂ ಅಲ್ಲ. ಆದರೆ ಎಂಥ ದಾರುಣ ಸ್ಥಿತಿಯಲ್ಲೂ ಹೆದರದೆ, ನಡುಗದೆ, ಕಾಲೂರಿಕೊಂಡು ದೇಹದಲ್ಲಿ ಕಟ್ಟ ಕಡೆಯ ನೆತ್ತರ ಹನಿ ಇರುವ ತನಕ ಬಡಿದಾಡಬಲ್ಲ ಹುಂಬ ಧೈರ್ಯವಿದೆ. ಮಂತ್ರ ಜಗತ್ತಿನಲ್ಲಿ ಬುದ್ಧಿವಂತಿಕೆಗಿರುವಷ್ಟೇ ಬೆಲೆ ಧೈರ್ಯಕ್ಕೂ ಇದೆ. ಮಹಾನ್ ಬುದ್ಧಿವಂತನಾದ ಮಾಂತ್ರಿಕ ಧೈರ್ಯಶಾಲಿಯಲ್ಲದಿದ್ದರೆ ಇಂಥ ಯುದ್ಧಗಳಲ್ಲಿ ತೃಣಕ್ಕಿಂತ ಕಡೆಯಾಗಿ ಬಿಡುತ್ತಾನೆ. ಬಾಬಾ ಸಲೀಂ ಮತ್ತು ಕಾಳಾಗ್ನಿಯಲ್ಲಿ ಆ ಧೈರ್ಯವಿದೆ. ಅದು ಇದೆ ಎಂಬುದೇ ಶೇಷಸುಬ್ಬಾ ಶಾಸ್ತ್ರಿಯ ಧೈರ್ಯಕ್ಕೆ ಕಾರಣವಾಗಿದೆ. ಮೊದಲು ಆ ಧೈರ್ಯದ ರೆಕ್ಕೆಗಳನ್ನು ಕತ್ತರಿಸಿ ಬಿಡಬೇಕು. ಶೇಷಸುಬ್ಬಾ ಶಾಸ್ತ್ರಿಯ ಪಾಳೆಯಕ್ಕೆ ಬಂದು ಸೇರಿಕೊಳ್ಳುವುದಕ್ಕೆ ಮುಂಚಿತವಾಗಿಯೇ ಶೇಖ್ ಸಲೀಂನನ್ನು ಆಹುತಿ ತೆಗೆದುಕೊಳ್ಳುವ ಮೂಲಕ ಒಂದು ರೆಕ್ಕೆ ಕತ್ತರಿಸಿ ಒಗೆದಿದ್ದಳು ತೇಜಮ್ಮ. ಈಗ ಉಳಿದಿರುವವನು ಕಾಳಾಗ್ನಿಯೊಬ್ಬನೇ. ಎಣಿಕೆಗೆ ಒಬ್ಬನೇ ಇರಬಹುದು, ಆದರೆ 10 ಜನರ ದೈತ್ಯ ಶಕ್ತಿ ಇದೆ ಅವನಲ್ಲಿ. ಯಾವುದೇ ಮಾಂತ್ರಿಕನು ಶೇಖರಿಸಲಾಗದಂತಹ ವಾಮಾಚಾರದ ವಸ್ತುಗಳ ಉಗ್ರಾಣವನ್ನೇ ತಂದು ತೆಕ್ಕೆಯಲ್ಲಿಟ್ಟುಕೊಂಡಿದ್ದಾನೆ ಈ ಕಾಳಾಗ್ನಿ. ಅವನಲ್ಲಿ ದೊರಕದ ವಸ್ತುವೇ ಇಲ್ಲ. ಸಂಗ್ರಹಿಸುವುದರಲ್ಲಿ ಅವನಿಗಿರುವ ನೈಪುಣ್ಯವಾದರೂ ಎಂತಹುದು? ಎಷ್ಟು ಧೈರ್ಯವಂತನಾಗಿರದೆ ಹೋದರೆ ಮಾತ್ರ ತೇಜಮ್ಮನ ಕೈಗೊಂಬೆಯಾಗಲಿರುವ ದೇವಯಾನಿಯ ಮನೆಯೊಳಕ್ಕೆ ಆ ಅಪರಾತ್ರಿಯಲ್ಲಿ ನುಗ್ಗಿ ಅವಳ ತಲೆಗೂದಲು, ಉಗುರು ಮತ್ತು ಅಂತರ್ವಸ್ತುಗಳನ್ನು ಕದ್ದು ತರಬಲ್ಲ? ಕಾಳಾಗ್ನಿಗೆ ಭಯವೆಂಬ ಶಬ್ದದ ಪರಿಚಯವೇ ಇಲ್ಲ. ಅವನು ಮನಸ್ಸಿನ ಅಂತರಾಳದಲ್ಲಿ ಹೆದರುತ್ತಿದ್ದುದು ಇಬ್ಬರಿಗೆ: ಶೇಷಸುಬ್ಬಾ ಶಾಸ್ತ್ರಿಗಳ ಸಾತ್ವಿಕ ಸಿಟ್ಟು ಮತ್ತು ನಿಹಾರಿಕಾಳ ವಾತ್ಸಲ್ಯದ ಸಿಂಚನಕ್ಕೆ. ಅಂಥ ಕಾಳಾಗ್ನಿ ರುದ್ರಮುನಿ ಬದುಕಿದ್ದುದೇ ಆದರೆ ತಾನು ಶಾಸ್ತ್ರಿಯ ವಿರುದ್ಧ, ಅಗ್ನಿನಾಥನ ವಿರುದ್ಧ ಈ ಅಂತಿಮ ಯುದ್ಧವನ್ನು ಗೆಲ್ಲುವುದು ಸುಲಭವಾಗಲಾರದು. ಹಾಗೆಂದು ನಿರ್ಧರಿಸಿದವಳೇ ತೇಜಮ್ಮ ಮಾರ್ಗ ಮಧ್ಯದ ಊರೊಂದರಲ್ಲಿ ಮೇಣದ ಶೇಖರಣೆ ಮಾಡಿಕೊಂಡಳು. ಇದು ಯಾವ ಕಾರಣಕ್ಕೂ ಹುಸಿ ಹೋಗದ ಪ್ರಯೋಗ. 3 ದಿನಗಳ ಕಟ್ಟುನಿಟ್ಟಾದ ಉಪವಾಸ ಆಚರಿಸಿದ ಮಾಟಗಾತಿ ತೊಯ್ದ ಬಟ್ಟೆ ಉಟ್ಟುಕೊಂಡೇ
ಮೇಣವನ್ನು ಕರಗಿಸಿ ಕಾಳಾಗ್ನಿರುದ್ರ ಮುನಿಯ ಬೊಂಬೆ ಮಾಡಿದಳು. ಮೇಣದ ಗೊಂಬೆಯ ಒಡಲಲ್ಲಿ ಕರ್ಪೂರದ ಉಂಡೆ ಸುತ್ತಿಟ್ಟಳು. ಇಂತಹ ಪ್ರಯೋಗಗಳಿಗೆ ತೊಡಗಿದಾಗ ಸಾಮಾನ್ಯವಾಗಿ ಮಾಂತ್ರಿಕರು ಮಾತು ನಿಲ್ಲಿಸಿಬಿಡುತ್ತಾರೆ. ತುಂಬಾ ನಿರ್ಜನವಾದ ಎಂಥ ಸಂದರ್ಭಗಳಲ್ಲೂ ತಮ್ಮ ಏಕಾಂತಕ್ಕೆ ಭಂಗ ಬಾರದಂತಹ ಏಕಾಂತಕ್ಕೆ ಹೊರಟು ಹೋಗುತ್ತಾರೆ. ಸತತವಾಗಿ 3 ದಿನ ಅವರ ತುಟಿಗಳ ಮೇಲೆ ಒಂದೇ ಮಂತ್ರ ಪಲಕುತ್ತದೆ. ಅದು ಎದುರಾಳಿಯನ್ನು ಸರ್ವನಾಶ ಮಾಡುವ ಅಂತ್ಯಸ್ತುತಿ. ಈಗಾಗಲೇ ಹೇಳಿದಂತೆ ಇಂತಹ ಪ್ರಯೋಗಕ್ಕೆ ವಿಫಲವಾಗುವ ಆತಂಕವೇ ಇರುವುದಿಲ್ಲ. ಒಂದೇ ಒಂದು ಆತಂಕ ತೇಜಮ್ಮನಿಗಿದ್ದುದೆಂದರೆ ಕಾಳಾಗ್ನಿರುದ್ರಮುನಿ ಮಾಡಿಕೊಂಡಿರಬಹುದಾದ ಸೂಕ್ಷ್ಮ ದಿಗ್ಬಂಧನ. ಅಸಲಿ ಮಾಂತ್ರಿಕರು ಇಂಥ ಯುದ್ಧಗಳಿಗಿಳಿಯುವಾಗ ಸೂಕ್ಷ್ಮ ದಿಗ್ಬಂಧನವೆಂಬ ರಕ್ಷಣಾ ವ್ಯವಸ್ಥೆ ಮಾಡಿಕೊಂಡು ಬಿಡುತ್ತಾರೆ. ತಮ್ಮ ದೇಹವನ್ನು ಯಾವುದೇ ರೀತಿಯ ಪ್ರಯೋಗಗಳಿಂದ ರಕ್ಷಿಸಿಕೊಳ್ಳುವ ಅಂತಿಮ ತಂತ್ರವದು. 2 ಕಿವಿಗಳಿಗೆ ತಾಮ್ರದ ಹತ್ತ ಕಡಕುಗಳನ್ನು ಹಾಕಿಕೊಳ್ಳುತ್ತಾರೆ. ಹೆಂಗಸಾದರೆ ಮೂಗಿಗೆ ತಾಮ್ರದ ನತ್ತು ಒತ್ತಿಸಿಕೊಳ್ಳುತ್ತಾರೆ. ತೋಳುಗಳಿಗೆ ತಾಮ್ರದ ಕಡಗ, 2 ಕೈಗಳ ತರ್ಜನಿ ಬೆರಳುಗಳಿಗೆ ತಾಮ್ರದುಂಗುರ, ಕಾಲಿಗೆ ತಾಮ್ರದ ಬಳೆ. ಹೆಂಗಸರಾದರೆ ಕಾಲು ಬೆರಳುಗಳಿಗೂ ತಾಮ್ರದ್ದೇ ಕಾಲುಂಗುರ ಹಾಕಿಕೊಂಡು ಬಿಡುತ್ತಾರೆ. ದೇಹದ ಎಲ್ಲ ದಿಕ್ಕುಗಳನ್ನು ಹೀಗೆ ತಾಮ್ರದ ದಿಗ್ಬಂಧನಕ್ಕೆ ಒಳಪಡಿಸಿ 1 ಹುಣಸೆ ಬೀಜದ ಗಾತ್ರದ ತಾಮ್ರದ ಗುಂಡನ್ನು ನುಂಗಿಬಿಡುತ್ತಾರೆ. ಇಷ್ಟು ಮಾಡಿಕೊಂಡು 5 ದಿನಗಳ ಕಾಲ ನೇಮದಿಂದಿದ್ದು ಬಿಟ್ಟರೆ ತಮಗಾಗದ ಶತ್ರುಗಳ ಮಾರಕ ಪ್ರಯೋಗಗಳು ತಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲವೆಂಬುದು ಅವರ ನಂಬಿಕೆ. ಕಾಳಾಗ್ನಿರುದ್ರಮುನಿ ಇಂಥ ಸೂಕ್ಷ್ಮ ದಿಗ್ಬಂಧನವನ್ನೇನಾದರೂ ಮಾಡಿಕೊಂಡಿರಬಹುದೇ? ತನ್ನನ್ನು ತಾನೇ ಕೇಳಿಕೊಂಡಳು ತೇಜಮ್ಮ. ಇಂಥದೊಂದು ತಂತ್ರವಿದೆ ಎಂಬುದನ್ನು ಅರಿಯಲಾರದವನೇನಲ್ಲ ಕಾಳಾಗ್ನಿರುದ್ರಮುನಿ. ಅವನು ಶೇಷಸುಬ್ಬ ಶಾಸ್ತ್ರಿಗಳ ಗರಡಿಯಲ್ಲಿ ಪಳಗಿದವನು ಮತ್ತು ಜರುಗಲಿರುವ ಮಹಾಯುದ್ಧದ ಬಗ್ಗೆ, ಅದರ ತೀವ್ರತೆಯ ಬಗ್ಗೆ ಅತ್ಯಂತ ಸ್ಪಷ್ಟವಾದ ಕಲ್ಪನೆಗಳಿದ್ದವನು. ಮಾಡಿಕೊಳ್ಳದೇ ಇರುತ್ತಾನೆಯೇ? ಹಾಗೇನಾದರೂ ಸೂಕ್ಷ್ಮ ದಿಗ್ಬಂಧನ ಮಾಡಿಕೊಂಡದ್ದೇ ಆದರೆ ಇಲ್ಲಿ ಮೇಣ ಕರಗುವುದಿಲ್ಲ. ಕಾಳಾಗ್ನಿಯ ಹೆಸರಿನ ಮೇಲೆ ಮಾಡಿಟ್ಟ ಬೊಂಬೆಯ ನೆತ್ತಿಗೆ ಬೆಂಕಿ ಸೋಕಿಸಿದ ಮರುಕ್ಷಣ ಅದರಿಂದ ಒಂದು ತಾಮ್ರವರ್ಣದ ಕಾಂತಿ ದೊಡ್ಡದಾಗಿ ಹೊರಹೊಮ್ಮಿ ತಕ್ಷಣ ನಂದಿ ಹೋಗುತ್ತದೆ. ಅದರರ್ಥ ಎದುರಾಳಿ ಮೈಮರೆತಿಲ್ಲ. ಮಾಟಗಾತಿ ತೇಜಮ್ಮ ಅಂದುಕೊಂಡ ವೇಳೆಗೆ ತನ್ನ ನೇಮ ಮುಗಿಸದೆ ಮೇಣದ ಬೊಂಬೆಗೆ ಬೆಂಕಿ ಸೋಕಿಸುವುದನ್ನು ಇನ್ನು ಒಂದೇ ಒಂದು ದಿನ ಮುಂದೂಡಿದಿದ್ದರೆ ಆ ಮಾತೆ ಬೇರೆ ಇರುತ್ತಿತ್ತು. ಹಗಲು ರಾತ್ರಿಗಳೆನ್ನದೆ ನಿಹಾರಿಕಾಳ ಬೆಂಗಾವಲಿಗೆ ಹೆಬ್ಬಂಟೆಯಂತೆ ನಿಂತುಬಿಟ್ಟ ಕಾಳಾಗ್ನಿರುದ್ರಮುನಿ. ಅದರ ಜೊತೆಗೆ ಶೇಷಸುಬ್ಬ ಶಾಸ್ತ್ರಿಗಳ ಮಹಾಗಣಪತಿಯ ಆರಾಧನೆಗೆ ಅವಶ್ಯಕವಾದ ಪೂಜಾ ಸಾಮಗ್ರಿಗಳನ್ನು ಒದಗಿಸುವುದರಲ್ಲಿ ನಿರತನಾಗಿ ಬಿಟ್ಟಿದ್ದ. ಇದೊಂದು ರಾತ್ರಿ ನೆಮ್ಮದಿಯಾಗಿ ಕಳೆದರೆ ಮಾರನೆಯ ಮುಂಜಾನೆ ಎದ್ದು ಶಾಸ್ತ್ರಿಗಳನ್ನು ಅಗ್ನಿನಾಥನನ್ನು ಕಂಡು ಸ್ವಲ್ಪ ಬಿಡುಕೊಡ್ತೀರಾ, ಮನೆಗೋಗಿ ತಾಮ್ರ ನುಂಕಂಡು ಬರ್ತೀನಿ ಎಂದು ವಿನಂತಿಸಬೇಕು ಅಂದುಕೊಂಡಿದ್ದ. ಅದೊಂದು ರಾತ್ರಿ ಕಳೆದರೆ ಸಾಕಿತ್ತು. ಆದರೆ ಅವತ್ತೇ ರಾತ್ರಿ ಕೊನೆಯ ಮಂತ್ರವನ್ನು ಏರು ಸ್ವರದಲ್ಲಿ ಪಠಿಸುತ್ತಾ ಎದುರಿಗೆ ಕುಳಿತಿದ್ದ 2 ಅಡಿ ಎತ್ತರದ ಮೇಣದ ಬೊಂಬೆಯ ತಲೆಗೆ ಬೆಂಕಿ ಸೋಕಿಸಿಯೇ ಬಿಟ್ಟಳು ಮಾಯಾವಿನಿ ತೇಜಮ್ಮ. ಇದ್ದಕ್ಕಿದ್ದಂತೆ ಬೊಂಬೆಯ ನೆತ್ತಿ ಹೊತ್ತಿಕೊಂಡು ಭಗಭಗನೆ ಉರಿಯತೊಡಗಿತು. ಅದರಿಂದ ತಾಮ್ರವರ್ಣದ ಬೆಳಕು ಹೊರಡಲೇ ಇಲ್ಲ. ಆಗ ನಕ್ಕಳು ತೇಜಮ್ಮ ಗಹಗಹಿಸಿ.